ನಮಃ. ಆಜನ್ಮಚೀರ್ಣ ಬಹುದೋಷಿಣ ಈಶ ಜಾತೋ ತ್ವತ್ಪಾದ ನೀರಜಯುಗಂ ಹೃದಿ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ ಚ ವೀಕ್ಷ್ಯ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋ ಕಯ. ಚಾರು ಚರಣ ತೋರಿ ಎನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿ ಇರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಇಂದಿನ ಋಷಿ ಚಿಂತನೆಯಲ್ಲಿ ನಾವು ಶಮೀಕ ಋಷಿಗಳ ಬಗ್ಗೆ ಯಥಾಮತಿಯಾಗಿ ತಿಳಿಯೋಣ. ಶಮೀಕ ಋಷಿಗಳು ವೇದಕಾಲದ ಋಷಿಗಳಾಗಿದ್ದಾರೆ, ಸಾಮಾನ್ಯ ಋಷಿಗಳು ಅಲ್ಲ. ಸಾಮಾನ್ಯ ನಾವು ಯಾವುದೋ ಒಂದು ಋಷಿಯ ವಿಷಯನ ಕಿಂಚಿತ್ ತಿಳಿದುಬಿಟ್ಟು ಇವರ ಬಗ್ಗೆ ಇಷ್ಟೇ, ಸಾಮಾನ್ಯರು ಇವರು ಅಂತ ನಾವು ಯಾವತ್ತೂ ತಿಳಿಬಾರ್ದು. ಋಷಜ್ಞಾನೇ, ಅವರೆಲ್ಲ ಜ್ಞಾನಿಗಳು. ಭಗವಂತನ ಆಜ್ಞೆಯಿಂದ ನಮಗೆ ಅವರು ತಮ್ಮ ಸಾಧನೆಯ ಮಾಡಿಕೊಳ್ಳುವುದರ ಜೊತೆಗೆ ನಮಗೂ ಸಾಧನೆ ಮಾಡಿಸುವಂತಹ ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಋಷಿ ಮುನಿಗಳಾಗಿದ್ದಾರೆ. ಇವರ ಜೀವನ ಸಾಮಾನ್ಯ ಶಮೀಕರ ಬಗ್ಗೆ ಭಾಗವತದಲ್ಲಿ ಒಂದು ಸ್ವಲ್ಪದಲ್ಲಿ ಹಿಂಗೆ ಮಿಂಚಿ ಮಾಯವಾಗುತ್ತಿತ್ತು ಅಂತಾರಲ್ಲ, ಆ ರೀತಿ ಬಂದು ಹೊಟ್ಟೋಗ್ತಾರೆ ಶಮೀಕರು. ಆದರೆ ನಾವಿವತ್ತು ಅವರ ಬಗ್ಗೆ ಯಥಾಮತಿಯಾಗಿ ತಿಳಿಯೋಣ. ಅವರು ಕೌಶಿಕ ನದಿ ತಟದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡಿದ್ರು. ಆ ಕೌಶಿಕ ನದಿ ತೀರದಲ್ಲಿ ಅವರ ಒಂದು ಸಾಧನೆಗಾಗಿ ಒಂದು ಆಶ್ರಮ ಇತ್ತು. ಅವರ ಜೀವನ ಕ್ರಮ ಹೇಗಿತ್ತು ಅಂತ ನೋಡೋಣ. ಅವರು ಹಸು ಹಾಲು ಕರೆಯೋದಕ್ಕಿಂತ ಮುಂಚೆ ಕರುವನ್ನು ಬಿಡ್ತಾರೆ. ಆ ಕರು, ನಾವು ಇದನ್ನ ಯಾರು ಹೇಳ್ತಾರೆ, ಕನಕದಾಸು ನಮ್ಗೆ ಹೇಳ್ತಾರೆ, ಎಂಜಲೆಂಜಲು ಎಂಬರ ನುಡಿ ಎಂಜಲಲ್ಲವೇ ಹಾಲು ಕರುವಿನ ಎಂಜಲೆನ್ನಿಸದೆ ಅಂತ ಕೇಳ್ತಾರೆ. ಹಾಗೆ ಕರು ಕುಡಿದ ನಂತರವೇ ನಾವು ಹಾಲನ್ನು ಕರಿಬೇಕು. ಅದೇ ಸಾಲಿಗ್ರಾಮಕ್ಕೆ ಬರುವಂಥ ಆ ಕರುವನ್ನೇ ಬಿಡದೆ ಆ ಕರುವಿಗಾಗಿ ಇರ್ತಕ್ಕಂಥ ಹಾಲನ್ನು ನಾವೇ ತೆಗೆದುಕೊಂಡ್ರೆ ಅದು ಅತ್ಯಂತ ಘೋರವಾದ ಅಪರಾಧವಾಗುತ್ತೆ. ಹಾಗೆ ಕರು ಕುಡಿಯತ್ತಲ್ಲ ಹಾಲನ್ನ, ಆಗ ಆ ಒಂದು ಹಾಲಿನ ನೊರೆ ಇದರಿಂದ ಕುಡಿತಿರ್ಬೇಕಾದ್ರೆ ಅದರ ಬಾಯಿಯಿಂದ ಹೊರಬರುತ್ತಿದ್ದ ಹಾಲಿನ ನೊರೆ, ಅಂದರೆ ಇವಾಗ ತಾಯಿ ಹಾಲನ್ನು ಮಗು ಕುಡಿಯುತ್ತೆ, ಆ ಸಣ್ಣ ಸಂದಿಯಲ್ಲಿ ಹಾಲು ಹೇಗೆ ಇಣುಕತ್ತೋ ಹಾಗೆ ಕರು ತಾನು ಹಾಲು ಕುಡಿಯುವಾಗ ಆ ಕರುವಿನ ಬಾಯಿಯ ತುದಿಯಲ್ಲಿ ಇಣುಕ್ತಿತ್ತಲ್ಲ ಹಾಲು, ಅದನ್ನು ಕುಡಿದು ಅವರು ಅದನ್ನೇ ಸೇವಿಸ್ತಾ, ಅದಷ್ಟೇ ಆಹಾರ. ಅಂತಹ ಕಠಿಣವಾದಂತಹ ವಾಚನಿಕ ಕಾಯಕ ತಪಸ್ಸು, ವಾಚನಿಕ ತಪಸ್ಸು, ಮಾನಸಿಕ ತಪಸ್ಸು, ಮೂರೂ ರೀತಿಯಲ್ಲಿ ತಪಸ್ವಿಗಳಾಗಿದ್ರು ಅಂತ ಶಮೀಕರ ಒಂದು ಇದರಲ್ಲಿ ಬರುತ್ತೆ. ಈಗ ಅಂತಹ ಶಮೀಕರ ಆಶ್ರಮಕ್ಕೆ ನಮಗೆ ಗೊತ್ತಿದೆ, ಆ ಶಮೀಕರು ಸದಾ ತಮ್ಮ ಒಂದು ಆಹಾರ ಕಡಿಮೆ ಆಹಾರ. ಈಗ ನಾವು ಅನ್ಕೋತೀವಿ ಅಲ್ಲ, ನಾವು 3 ಹೊತ್ತು ತಿಂದರೂ ಮತ್ತೆ ಮತ್ತೆ ಹಸಿವು ಬಾಯಾರಿಕೆಗಳಿಂದ ಬಳಲ್ತಾ ಇದೀವಲ್ಲ. ನಮಗೆ ಈ ಒಂದು ಋಷಿಗಳ ಚಿಂತನೆ ಎಷ್ಟು ಜೀವನದಲ್ಲಿ ಸಂವತ್ಸರದ ಆದಿಯಲ್ಲಿ ಇಂತಹ ಋಷಿಗಳನ್ನು ನಾವು ಸ್ಮರಣೆ ಮಾಡಬೇಕು. ಸ್ವಾಮಿ, ಹಸಿವು, ಬಾಯಾರಿಕೆ, ನಿದ್ದೆ, ಈ 3 ರೋಗಗಳು ಎಲ್ಲದರಿಂದ ನಾನು ಬಳಲ್ತಾ ಇದ್ದೇನೆ, ಸಾಧನೆ ಕುಂಠಿತವಾಗಿದೆ ಸ್ವಾಮಿ. ಇದಕ್ಕಾಗಿ ನಾವು ಋಷಿ ಮುನಿಗಳ ಚಿಂತನೆಯನ್ನು ಮಾಡೋಣ. ಅವರು ಎಂತಹ ಕಠಿಣವಾದ ತಪಸ್ಸು ಅವರು ಮಾಡಿದ್ದಾರೆ ಅಂತ ನಾವು ಹೇಳಿದ್ರೆ ಅದು ನಮಗೆ ಬರುತ್ತಾ ಅಂದರೆ, ಅವರ ದಯಾದೃಷ್ಟಿಯಿಂದ ಖಂಡಿತವಾಗಿ. ಈಗ ಒಬ್ಬ ತಂದೆ ಶ್ರೀಮಂತ ಆದರೆ ಮಕ್ಕಳು ಶ್ರೀಮಂತರು ಅಂತ ಹೇಳಲೇಬೇಕಾಗಿಲ್ಲ. ಯಾಕೆಂದರೆ ತಂದೆಯ ಸರ್ವಸ್ವ ಮಕ್ಕಳಿಗೆ ಬರುತ್ತೆ. ಅವನ ಸಂಪಾದನೆ ಹೇಗಿರುತ್ತೋ ಆ ರೀತಿ ಹೆಂಡತಿ ಮಕ್ಕಳು ಹೇಗೆ ಸುಖ ಪಡ್ತಾರೋ ಹಾಗೆ ನಾವು ಋಷಿ ಮುನಿಗಳ ಅವರ ಒಂದು ಕರುಣಾಪೂರ್ಣದ ಒಂದು ಆ ವ್ಯಾಪ್ತಿಯಲ್ಲಿ ನಾವಿದ್ರೆ ನಾವು ಸುಖಿಗಳಾಗಿರ್ತೇವೆ, ಸಾಧನೆ ಮಾಡ್ತೇವೆ. ಈ ಹಸಿವು ಬಾಯಾರಿಕೆಗಳು, ಅಂತಹ ಋಷಿ ಮುನಿಗಳು ಶಮೀಕರನ್ನ, ನಮ್ಮ ಹಸಿವಾದಾಗ ಶಮೀಕರನ್ನ ನೆನೆಸ್ಕೊಳ್ಳೋಣ. ಸ್ವಾಮಿ, ನೀವೆಂಥ ಕರುವಿನ ಬಾಯಿಯ ತುದಿಯಲ್ಲಿ ಬಿದ್ದಂತಹ ನೊರೆಯನ್ನ ಕುಡಿದು ಜೀವನ ಮಾಡಿದವರು. ನಾವು ಇಷ್ಟೆಲ್ಲ ಕೊಟ್ಟರೂ ಮತ್ತೆ ಹಸಿವೆ ಬಾಯಾರಿಕೆಗಳಿಂದ ಒದ್ದಾಡ್ತಿದ್ದೇವೆ.
ಅದೇ ಎಲ್ಲಾದ್ರೂ ದೇವರ ನೈವೇದ್ಯದ ಹಾಲು ತಗೊಳ್ಳಿ ಅಂದ್ರೆ ಇಲ್ಲ ನನಗೆ ಹಸುವಿಲ್ಲ ರೀ ಅಂತ ಹೇಳ್ಬಿಡ್ತೇವೆ. ಅದೇ ಮನೆಯಲ್ಲಿ ಅದು ಯಾವುದೋ ಒಂದು ಕಾಲದಲ್ಲಿ ನಮಗೆ ಬೇಡದಂತಹ ಒಂದು ಅಕಾಲದಲ್ಲಿ ಮತ್ತೆ ಅಕಾಲದಲ್ಲಿ ಯಾರೋ ಕೊಟ್ಟಂಥದ್ದನ್ನ ಹಸಿವಾಗಿ ಆ ಸಮಯಕ್ಕೆ ಹಸಿವಾಗತ್ತೆ ಕುಡಿದು ಬಿಡ್ತೇವೆ. ಅಂದ್ರೆ ನಮ್ಮ ಜೀವನ ಕ್ರಮ ನಾವು ಮೊದಲು ಬೇರೆಯವರನ್ನ ನೋಡೋ ಬದಲು ನಮ್ಮನ್ನ ನಾವೇ ನೋಡಿಕೊಳ್ಳೋಣ. ಕೇವಲ ಬಲವಂತದಿಂದ ಹಸಿವನ್ನು ಕಟ್ಟೋದಲ್ಲ, ಸಹಜವಾಗಿ ಆ ಒಂದು ಹಸಿವು ಬಾಯಾರಿಕೆಗಳು ನಮಗೆ ನೀಗಬೇಕು. ನೀವಿವಾಗ ವಿಷ್ಣು ಪಂಚಕ ಭೀಷ್ಮ ಪಂಚಕ ಮಾಡೋರ್ನ ನಾವು ನೋಡಿದೀವಿ, ಏಕಾದಶಿ ಮಾಡೋದವ್ರು ನೋಡಿದ್ದೀವಿ. ಬಲವಂತದಿಂದಲೂ ಮಾಡೋರಿದ್ದಾರೆ, ಸಹಜವಾಗಿನೂ ಮಾಡೋರಿದ್ದಾರೆ. ಆದರೆ ಅದೆಲ್ಲ ನಮ್ಗೆ ಗೊತ್ತು ನಾವು ಹೇಗೆ ಮಾಡ್ತಾ ಇದ್ದೇವೆ ಅಂತ. ಆದರೆ ನಾವು ಕೇವಲ ನೋಟಕರು ಅಷ್ಟೇ. ಹೀಗೆ ನೋಡುವಾಗ ಶಮೀಕರು ಇಷ್ಟು ಕಠಿಣವಾಗಿ ತಪಸ್ಸು ಮಾಡ್ತಿದ್ರು. ಇಂತಹ ಅವರ ಆಶ್ರಮಕ್ಕೆ ಅವರ ಋಷಿಗಳು ಪದ್ಮಾಸನ ಋಷಿಗಳು ಅಂತಾನೆ ಪ್ರಸಿದ್ಧಿಯಾಗಿದ್ರು. ಅಂದ್ರೆ ಆಹಾರ ಕಡಿಮೆ, ಯಾವಾಗಲೂ ಪದ್ಮಾಸನದಲ್ಲಿ ಕುಳಿತು ತಮ್ಮ ತಪಸ್ಸನ್ನ ಅಂದ್ರೆ ಶ್ರವಣ ಮನನ ಧ್ಯಾನ, ಶ್ರವಣಕ್ಕೂ ಅಷ್ಟೇ ಪದ್ಮಾಸನದಲ್ಲಿ ಕುಳಿತುಕೋತಿದ್ರು, ಮತ್ತೆ ಮನನಕ್ಕೂ ಪದ್ಮಾಸನದಲ್ಲಿ ಕೂತ್ಕೋತಿದ್ರು. ಅದೇ ಪದ್ಮಾಸನದಿಂದ ಧ್ಯಾನ ಅವಸ್ಥೆಗೂ ಹೋಗ್ತಾ ಇದ್ರು. ಅಂದ್ರೆ ಅವರನ್ನ ಪದ್ಮಾಸನ ಋಷಿಗಳು ಅಂತಾನೆ ಆಗಿನ ಕಾಲದಲ್ಲಿ ಪ್ರಸಿದ್ಧಿಯಾಗಿದ್ರು. ಹೀಗೆ ನಮಗೆ ಗೊತ್ತಿದೆ, ಅಭಿಮನ್ಯುವಿನ ಪುತ್ರನಾದಂತಹ ಪರೀಕ್ಷಿತ್ ಮಹಾರಾಜ ಹಸ್ತಿನಾವತಿಯಲ್ಲಿ ಆಗ ರಾಜ್ಯಭಾರವನ್ನ ಮಾಡ್ತಾ ಇದ್ದ. ಅವನು ರಾಜ್ಯಭಾರ ಮಾಡುವಾಗ ಬೇಟೆಯಲ್ಲಿ ತುಂಬಾ ಆಸಕ್ತನಾಗಿದ್ದ. ಕ್ರೂರ ಮೃಗಗಳನ್ನ ಅವನು ಸಂಹಾರ ಮಾಡುವಂತಹ ಬೇಟೆ ಅಂದ್ರೆ ನಾವು ಋಷಿ ಮುನಿಗಳ ಒಂದು ತೊಂದರೆ ಆಗಬಾರ್ದು. ಆ ಒಂದು ಕ್ರೂರ ಮೃಗಗಳ ಬೇಟೆಯನ್ನಾಡುವುದರಲ್ಲಿ ಪರೀಕ್ಷಿತ್ ಮಹಾರಾಜ ಬಹಳ ಆಸಕ್ತಿಯಿಂದ ಇದ್ದ. ಋಷಿಗಳ ರಕ್ಷಣೆ ಅವನ ಏಕೈಕ ಒಂದು ಗುರಿಯಂತೆ ಜೀವನ ಮಾಡ್ತಿದ್ದ. ಹೀಗಿರುವಾಗ ಅವನು ಒಂದು ದಿನ ಏನಾಗತ್ತೆ, ಬೇಟೆಗಾಗಿ ಕಾಡಿಗೆ ಹೋಗ್ಬೇಕು. ಹಿಂದೆ ಬೇಟೆಗಾಗಿ ಹೋಗುವಾಗ ರಾಜರೆಲ್ಲ ಸಿದ್ಧತೆ. ಇವಾಗ ನಾವು ಒಂದೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ನಾವು ನಮ್ಮ ಬಟ್ಟೆ ವಸ್ತ್ರ ವಿನ್ಯಾಸಗಳೆಲ್ಲ ಬದಲಾವಣೆ ಮಾಡ್ಕೊತಾ ಇರ್ತೀವಲ್ಲ, ಹಾಗೆ ರಾಜ ಪೋಷಾಕು ಅರಮನೆಯಲ್ಲಿರ್ಬೇಕಾದ್ರೆ ಒಂದಿರತ್ತೆ, ಅಲ್ಲಿ ಅರಮನೆಯಲ್ಲಿ ಸಭಾ ನಡಿಬೇಕಾದ್ರೆ ಒಂದಿರತ್ತೆ, ಬೇಟೆಗೆ ಹೋಗ್ಬೇಕಾದ್ರೆ ಒಂದಿರತ್ತೆ. ಅಂದ್ರೆ ಅವರ ವೇಷಭೂಷಣಗಳೇ ಚೇಂಜ್ ಆಗಿರತ್ತೆ. ಆಗ ಬೇಟೆಗಾಗಿ ಹೋಗ್ಬೇಕಾದ್ರೆ ಅಲ್ಲಿ ಬೇಕಾದಷ್ಟು ಕಿರೀಟಗಳು ಹಿಂದಿನವರು ಈಗ ನಾವು ಇದನ್ನೆಲ್ಲ ಗಮನಿಸಿಕೊಂಡು ಕೇಳಬೇಕು. ಹಿಂದಿನವರೆಲ್ಲ ಏನು ತಾವು ಕಿರೀಟ ಧಾರಣೆ ಮಾಡ್ತಿದ್ರು. ಹಿಂದಿನ ರಾಜರುಗಳು, ಈ ಪರೀಕ್ಷಿತನಿಗೆ ಈ ರಾಜ್ಯ ಹಸ್ತಿನಾವತಿ ಅಧಿಕಾರ ಬರೋದಕ್ಕಿಂತ ಮುಂಚೆ ಹಿಂದಿನವರು ಯಾರ್ಯಾರು ಆಡಿದ್ರು ಆ ಎಲ್ಲ ಕಿರೀಟಗಳು ಇತ್ತಲ್ಲ, ಎಲ್ಲ ಕಿರೀಟಗಳು ಆ ರಾಜ ಒಂದು ಕೋಶಾಗಾರದಲ್ಲಿ ತುಂಬಿರ್ತಿದ್ರು. ಅವತ್ತು ಅಕಸ್ಮಾತ್ ಆಗಿ ಅಂದ್ರೆ ನೋಡಿ, ಅಕಸ್ಮಾತ್ ಅಂತ ನಾವು ಹೇಳುವಾಗ ಅಂದ್ರೆ ವಿಷ್ಣು ಅಕಸ್ಮಾತ್ ಅವನ ಪ್ರೇರಣೆಯಿಂದಲೇ ಒಂದು ಕಿರೀಟವನ್ನ ಧಾರಣೆ ಮಾಡ್ತಾನೆ. ಅದನ್ನ ಯಾರದು ಅಂತ ನೋಡಿದೆ ಧಾರಣೆ ಮಾಡಿಬಿಟ್ಟ ಪರೀಕ್ಷಿತ. ಅದು ಮುಂದೆ ಒಂದು ಕಡೆ ಹೇಳ್ತಾರೆ, ಅದು ಹಿಂದೆ ಒಬ್ಬ ದುಷ್ಟ ರಾಜ ಅದನ್ನ ಧರಿಸಿದ್ದಂತಹ ಆ ಒಂದು ಕಿರೀಟ. ಇಲ್ಲಾಂದ್ರೆ ಅವನಿಗೆ ಅಂಥ ದುರ್ಬುದ್ಧಿ. ಎಲ್ಲಿ ವಿಷ್ಣು ರಾತ ಹುಟ್ಟುವಾಗಲೇ ಭಗವಂತನ ಅನುಗ್ರಹವನ್ನ ಪಡೆದುಕೊಂಡಂತಹ ಒಂದು ಪರೀಕ್ಷಿತ, ಅವನಿಗೆ ಯಾಕೆ ಅಂತ ದುರ್ಬುದ್ಧಿ? ಅದು ದುರ್ಬುದ್ಧಿ ಬಂತು ನಿಜ. ನಾವು ಹೇಳ್ತೀವಿ ಕರ್ಮಾನುಸಾರ ಬುದ್ಧಿ. ಅಂದ್ರೆ ಕರ್ಮಾನುಸಾರಿಣಿಯಾಗಿ ಬುದ್ಧಿ ಬರಬೇಕಾದರೆ ಕರ್ಮಾನುಸಾರಿಯಾಗಿ ನಮ್ಮ ಜೀವನ ನಡೀತಾ ಇರಬೇಕು. ಅಷ್ಟು ದಿನ ಇಲ್ಲದೆ ಇದ್ದು ಆ ಕಿರೀಟವನ್ನ ಹಾಕಿಕೊಂಡಿದ್ದಾನೆ. ಆಗ ಬೇಟೆಗೆ ಹೊರಟ. ಆ ಕಾಡಿನಲ್ಲಿ ಕೌಶಿಕ ನದಿಯ ತಟಕ್ಕೆ ನೋಡಿ ಅವನ ಕರ್ಮ ಹೇಗೆ ಕರೆದುಕೊಂಡು ಬಂತು. ಆ ಕೌಶಿಕ ನದಿ ಆ ಒಂದು ತಟದಲ್ಲಿ ಅಂದ್ರೆ ಆ ಸುತ್ತಮುತ್ತ ಕಾಡಿನಲ್ಲಿ ಬೇಟೆಗೆ ಹೋದ. ಈ ಪ್ರತಿ ಸಲಿಯೂ ಪರೀಕ್ಷಿತ್ ಮಹಾರಾಜ ದುಷ್ಟ ಮೃಗಗಳನ್ನ ಬೇಟೆಯಾಡ್ತಿದ್ದ. ಆದ್ರೆ ಅವತ್ತಿನ ದಿನ ಒಂದು ಜಿಂಕೆ ಬಂತು. ಆ ಜಿಂಕೆಯನ್ನ ಬೇಟೆಯಾಡ್ಬೇಕು ಅಂತ ಅವನಿಗೆ ಮನಸ್ಸಿನಲ್ಲಿ ಹುಟ್ಟಿತು. ಜಿಂಕೆಯನ್ನ ಬೇಟೆ ಆಡಿಲ್ಲ, ಆದ್ರೆ ಅವತ್ತು ಆಡಬೇಕು ಅಂತ ಬಂತು. ಜಿಂಕೆಗೆ ಜೋರಾಗಿ ಗುರಿ ಇಟ್ಟು ಬಾಣ ಹೊಡೆದೇ ಬಿಡ್ತಾನೆ ಪರೀಕ್ಷಿತ. ಆಗ ಆ ಸಾಮಾನ್ಯವಾಗಿ ಅವನು ಒಂದು ಬಾಣ ಹೊಡೆದ್ರೆ ಆ ಕ್ಷಣ ಅಲ್ಲಿ ಆ ಒಂದು ಅಂಥ ಗುರಿ ಇರ್ತಕ್ಕಂಥ ಪರೀಕ್ಷಿತ್ ಮಹಾರಾಜ ಅವತ್ತಿನ ದಿನ ಆ ಬಾಣ ಹೊಡೆದ್ರು. ಆ ಜಿಂಕೆ ತಪ್ಪಿಸಿಕೊಂಡು ಹೊಟ್ಟೋಯ್ತು. ಅವನಿಗೆ ತುಂಬ ಕೋಪ ಬಂತು. ಅಲ್ಲ, ಎಂದೂ ಈ ರೀತಿ ಆಗಿಲ್ಲ. ನಾನು ಹೊಡೆದ ಪ್ರಾಣಿ ಆ ಕ್ಷಣ ಅಲ್ಲಿ ಬೀಳ್ತಿತ್ತು, ಬಾಣ ಹೊಡೆದ ಮೇಲೆ ಇದು ತಪ್ಪಿಸಿಕೊಂಡು ಹೋಯ್ತಲ್ಲ ಅಂತ. ಆದ್ರೆ ಹಿಂದೆ ಓಡ್ತಾನೆ. ಜಿಂಕೆಯ ಓಟ ನಮಗೆ ಗೊತ್ತಲ್ಲ, ಜಿಂಕೆ ಒಂದು ಕ್ಷಣ ಮಾತ್ರದಲ್ಲಿ ಮಿಂಚಿ ಮಾಯವಾದಂತೆ ಹೊರಟು ಹೋಯಿತು.
ಈಗ ಅದನ್ನು ವಿಧಿವಶದಿಂದ ಜಿಂಕೆ ತಪ್ಪಿಸಿಕೊಂಡಿತು. ಅಂದರೆ ವಿಧಿವಶವಾಗಿ ನಾವು ತಪ್ಪಿಸಿಕೊಳ್ಳೋದಾಗ್ಲಿ, ಅದನ್ನು ಒಂದು ಸಿಕ್ಕಿ ಹಾಕೊಳ್ಳೋದಕ್ಕಾಗ್ಲಿ, ಅದೆಲ್ಲವೂ ನಮ್ಮ ಕರ್ಮಾನುಸಾರಿಯಾಗಿ ಭಗವಂತ ಎಷ್ಟೋ ಆಪತ್ತುಗಳಿಂದ ನಮ್ಮನ್ನು ಕಾಪಾಡಿರ್ತಾನೆ. ಕೆಲವೊಮ್ಮೆ ಸಣ್ಣದಾಗಿ ಜಾರಿ ಬಿದ್ದವರು ಪ್ರಾಣ ಕಳೆದುಕೊಂಡಿರ್ತಾರೆ. ಅಂದರೆ ವಿಧಿವಶರು ನಾವೆಲ್ಲ. ವಿಧಿ ಹೇಗೆ ಆಡಿಸ್ತಾನೋ ಹಾಗೆ ಆಡಬೇಕು. ಜಿಂಕೆ ಹೊಟ್ಟೋಯ್ತು, ಜಿಂಕೆ ಸಿಗಲೇ ಇಲ್ಲ. ಆ ಜಿಂಕೆಯನ್ನು ಅಟ್ಟಿಸ್ಕೊಂಡು ಇಲ್ಲಿ ಹೋಗಿದೆ ಅಲ್ಲಿ ಹೋಗಿದೆ ಅಂತ ಹೇಳಿ ತನ್ನ ಎಲ್ಲ ಶ್ರಮವನ್ನು ಹಾಕಿ ಹುಡುಕ್ತಾನೆ, ಆದರೆ ಸಿಗೋದಿಲ್ಲ. ಬಾಯಾರಿಕೆ, ಹಸಿವು ಬಾಯಾರಿಕೆಗಳು ಅವನಿಗೆ ಕಾಡಿತು. ಇಷ್ಟು ದಿನವೂ ರಾಜನಿಗೆ, ಕ್ಷತ್ರಿಯ, ಅವನು ಎಲ್ಲವನ್ನ ತಡೆದುಕೊಂಡು ಯುದ್ಧ ಮಾಡುವಾಗ ಹಸಿವೆ ಬಾಯಾರಿಕೆಗಳ ಕಡೆ ಗಮನವೇ ಇರೋದಿಲ್ಲ ರಾಜರಿಗೆ. ಅಂಥ ಒಂದು ಕ್ಷತ್ರಿಯರಿಗೆ ಬಹಳ ಒಂದು ಇಂದ್ರಿಯ ನಿಗ್ರಹ ಬಹಳ ಇದೆ, ಹಸಿವು ಬಾಯಾರಿಕೆಗಳ ಅಂಥದ್ದು ವಿಧಿವಶದಿಂದ ಅವನಿಗೆ ಹಸಿವು ಬಾಯಾರಿಕೆ ಆಯಿತು. ಅಲಿತಾ 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 ಇಲ್ಲಿ ಹೋಗ್ಲಾ ಅಲ್ಲಿ ಹೋಗ್ಲಾ, ಕಾಡುವುದು ಯಾವ ದಾರಿ ಇಲ್ಲ, ತಾನೇ ದಾರಿ ಮಾಡಿಕೊಂಡು ಹೋಗ್ತಾ ಇದ್ದಾನೆ. ಆಗ ದೂರದಲ್ಲಿ ಕೌಶಿಕ ನದಿ ಒಂದು ತೀರದ ತಟದಲ್ಲಿ, ಇನ್ನೂ ಕೌಶಿಕ ನದಿಗೆ ಬಂದಿಲ್ಲ. ನದಿ ಹತ್ರ ಬಂದಿದ್ರೆ ಪರೀಕ್ಷಿತ್ ಮಹಾರಾಜ ನದಿಯಲ್ಲಿ ನೀರನ್ನೇ ಕುಡಿದ್ಬಿಟ್ಟು ಹೊರಟೋಗ್ತಿದ್ದ. ನಾವು ಗಮನಿಸಬೇಕು, ಸಣ್ಣ ಸಣ್ಣ ಅಂಶ ಗಮನಿಸಬೇಕು. ಆ ನದಿಯ ತಟದಲ್ಲಿ, ನದಿ ಆ ಕಡೆ ಇದೆ, ಅದಕ್ಕೆ ಮುಂಚೆ ಆಶ್ರಮ ಇದೆ. ಆ ಆಶ್ರಮದ ಒಂದು ಸಮೀಪಕ್ಕೆ ಪರೀಕ್ಷಿತ್ ಮಹಾರಾಜ ಬರ್ತಾನೆ. ಬಂದಾಗ ಆ ಒಂದು ಬಳಲಿಕೆ ಅವನಿಗೆ ಅತ್ಯಂತ ಇದು ಆಗಿದೆ, ಮನಸ್ಸಿನಲ್ಲಿ ರೋಷ ಬಂದಿದೆ, ಆ ಜಿಂಕೆ ತಪ್ಪಿಸಿಕೊಂಡು ಹೋಯಿತು ಅಂತ. ಜೊತೆಗೆ ಬಾಯಾರಿದ್ದಾನೆ, ಬಳಲಿಕೆ ಆಗಿದೆ, ಹಸಿವೆ ಆಗಿದೆ. ಹೀಗಿರುವಾಗ ಸೈರಣೆ ಕಳೆದುಕೊಂಡ. ಎಂಥ ಒಂದು ಸಮಾಧಾನಸ್ಥರು ಒಮ್ಮೊಮ್ಮೆ ಸೈರಣೆ ಕಳೆದುಕೊಳ್ಳೋದನ್ನ ನಾವು ನೋಡ್ತೀವಿ. ಎಂಥ ಅಪ್ಪ ಎಷ್ಟು ಸಮಾಧಾನವಾಗಿರೋರು, ಇವತ್ತು ಯಾಕೆ ಇಷ್ಟು ರೇಗ್ಬಿಟ್ರಿ ಇವರು ಅಂತ ನಮಗೆ ಅನ್ನಿಸ್ತಿರುತ್ತೆ. ಅಂದರೆ ಎಲ್ಲರಿಗೂ ಒಂದು ಕಾಲ ಇದೆ. ಒಂದು ಹಂತದಲ್ಲಿ ಸೈರಣೆ ಕಳೆದುಕೊಂಡ, ಒಳಗಡೆ ದೇಹ ಸಹಕರಿಸಿಲ್ಲ ಅಂದರೆ ನಾವು ಹೇಳ್ತೀವಲ್ಲ, ಕೈಲಾಗದೇ ಇರೋರು ಮೈ ಪರ್ಚ್ಕೊಂಡ್ರು ಅಂತ. ಇನ್ನೇನು ಮಾಡೋಕ್ಕಾಗಲ್ಲ. ದೇಹ ನಮ್ಮ ಮಾತು ಕೇಳಿಲ್ಲ ಅಂದರೆ ನಮಗೆ ಆ ಸಿಡುಕು ಅನ್ನೋದು ಬಂದೇ ಬರುತ್ತೆ. ಆಗ ಅವನಿಗೆ ಸೈರಣೆಯನ್ನು ಕಳೆದುಕೊಂಡಿದ್ದಾನೆ. ಆಗ ಅಲ್ಲಿ ಬಂದ ಆ ಋಷಿಗಳ ಆಶ್ರಮ ತಂಪ. ಹಿಂದೆ ಎಲ್ಲ ಋಷಿಗಳ ಆಶ್ರಮದ ಒಳಗೆ ಬಂದರೆ ಅವರಿಗೆ ಮಾನಸಿಕವಾದಂಥ ಸಮಾಧಾನ ಆಗ್ತಿತ್ತು ಅಂತ ನಾವು ಹಿಂದೆ ಎಲ್ಲ ಕೇಳಿದ್ದೇವೆ. ಆದರೆ ಇವನು ಸಮೀಪಕ್ಕೆ ಬಂದಿದ್ದಾನೆ. ದೈವ ಯೋಗದಿಂದ ಅವನಿಗೆ ಆ ಪ್ರಭಾವಳಿ, ಋಷಿಗಳ ಪ್ರಭಾವಳಿ, ಆ ಸುತ್ತಮುತ್ತ ಪ್ರಭಾವಳಿ ಇದ್ದರೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಆಗಬೇಕಾಗಿತ್ತು. ಆದರೆ ಆಗಿಲ್ಲ ಅಂದರೆ ಅದು ನಮ್ಮ ಕರ್ಮಾನುಸಾರಿಯಾಗಿ ನಡೆದಿದೆ. ಆ ಪ್ರಭಾವಳಿ ಅವನಿಗೇನೂ ಮಾಡಿಲ್ಲ. ಆಗ ಶಮೀಕರನ್ನ ನೋಡ್ತಾನೆ. ಮೊದಲೇ ಪದ್ಮಾಸನಸ್ಥ ಸ್ವಾಮಿಗಳವರು ಪದ್ಮಾಸನಸ್ಥರಾಗಿ ಕುಳಿತು ಬಿಟ್ಟಿದ್ದಾರೆ ಶಮೀಕ ಋಷಿಗಳು. ಆ ಶಮೀಕರನ್ನ ಕುರಿತು ರಾಜ ಮಾತನಾಡಿದ. ಏನು ಇದನ್ನ ನೋಡಿ, ಶಮೀಕರಿಗೆ ಕೇಳಿಸ್ತಿಲ್ಲ, ಆದ್ರೆ ಅಲ್ಲಿ ದಿಗ್ದೇವತೆಗಳೆಲ್ಲ ಇದ್ದಾರಲ್ಲ, ಎಲ್ಲ ದೇವತೆಗಳು, ಯಜ್ಞೇಶ್ವರ ಇದ್ದಾನೆ, ಮಹರ್ಷಿಗಳ ಆಶ್ರಮದಲ್ಲಿ ಅಗ್ನಿ ಉರಿತಾ ಇದೆ, ಅಂದ್ರೆ ಅಗ್ನಿದೇವರು ಇದ್ದಾರೆ. ನಾವಿದು ಯಾವುದನ್ನು ಗಮನಿಸಲ್ಲ, ಕೇವಲ ಶಮೀಕರನ್ನ ಮಾತ್ರ ಅವ್ರನ್ನ ಕೇಳ್ದ, ಆದರೆ ಮಾತನಾಡಿಲ್ಲ ಅಂದ್ರೆ ಆಗ ಅಲ್ಲಿ ಗಾಳಿ ಬೀಸತ್ತೆ, ತಂಪಾಗಿ ಗಾಳಿ ಉತ್ತರ ಕೊಡುತ್ತೆ, ಅಗ್ನಿ ಜೋರಾಗಿ ಪ್ರಜ್ವಲಿಸತ್ತೆ. ಅದನ್ನ ಗಮನಿಸದಂತಹ ಪರೀಕ್ಷಿತ ಮಾತನಾಡ್ತಾನೆ. ನಾನು ಅಭಿಮನ್ಯುವಿನ ಪುತ್ರನಾದಂತಹ ಪರೀಕ್ಷಿತ್ ಮಹಾರಾಜ ಬಂದಿದ್ದೇನೆ ಸ್ವಾಮಿ ಅಂತ ಹೇಳಿ ತನ್ನ ಪ್ರವರಗಳನ್ನು ಹೇಳಿ ನಮಸ್ಕಾರ ಮಾಡ್ತಾನೆ. ನಾನು ಈ ಒಂದು ಬಾಣದಿಂದ ನನ್ನ ಒಂದು ಬಾಣ ಹಾಕಿದಂತಹ ಜಿಂಕೆ ತಪ್ಪಿಸಿಕೊಂಡಿದೆ. ನೀವೇನಾದರೂ ಅದನ್ನು ಜಾಡನ್ನು ತಿಳಿದಿದ್ದೀರಾ? ಅದನ್ನು ಹೇಳ್ತೀರಾ? ಮೊದಲು ಹಸಿವೆ ಕೇಳಿಲ್ಲ, ಬಾಯಾರಿಕೆ ಕೇಳಿಲ್ಲ, ಅವನ ಮನಸ್ಸಿನಲ್ಲಿ ಕೂತಿದೆ, ಆ ಜಿಂಕೆ ತಪ್ಪಿಸಿಕೊಂಡಿದೆ, ನಾನು ಆ ಜಿಂಕೆಯನ್ನು ಹಿಡಿಲೇಬೇಕು. ಕ್ಷತ್ರಿಯ ಒಮ್ಮೆ ತನ್ನ ಬಾಣದಿಂದ ತಪ್ಪಿಸಿಕೊಂಡ ಒಂದು ಶತ್ರು ಅಂದ್ರೆ ಅದನ್ನು ಹಿಡಿಯೋವರೆಗೂ ಬಿಡಲ್ಲ. ಛಲ ಅನ್ನೋದು ಕ್ಷತ್ರಿಯರಿಗೆ ಮೂಲ ಗುಣ ಆಗಿರುತ್ತೆ, ರಕ್ತದಲ್ಲಿ ಬಂದಂತಹ ಗುಣ. ಅದನ್ನ ಮೊದಲಿಗೆ ಕೇಳೋದು, ಆ ಪ್ರಶ್ನೆ ಕೇಳ್ತಾನೆ. ಆಗ ಅವರು ಉತ್ತರ ಬರೋದಿಲ್ಲ. ಅಲ್ಲಿ ಶ್ರವಣ ಮನನ ಸ್ಥಿತಿಯಲ್ಲಿ ಆ ಒಂದು ಜೀವರಿಗೆ ಹೊರಗಿನ ಸಂಪರ್ಕ ಇರುತ್ತೆ, ಆದರೆ ಸಮಾಧಿ ಅವಸ್ಥೆಗೆ ಅಂದರೆ ಒಳಗಡೆ ಹೋದಾಗ ಅವನಿಗೆ ಹೇಳಿದ ಯಾವುದು ಕೇಳಿಸಿಲ್ಲ, ಆದರೆ ಹೊರಗಿನಿಂದ ಗೊತ್ತಾಗ್ತಿಲ್ಲ ಪರೀಕ್ಷಿತನಿಗೆ. ಮತ್ತೊಮ್ಮೆ ಮಗದೊಮ್ಮೆ ಶಮೀಕರನ್ನ ಪ್ರಶ್ನೆ ಮಾಡ್ತಾನೆ. ಆದರೆ ಅವರು ಮೌನ ವ್ರತ ನೋಡಿ, ಅದು ವಿಧಿಯಿಂದ ಚೋದಿತವಾದದ್ದು. ಮೌನ ವ್ರತವನ್ನ ಧಾರಣೆ ಮಾಡಿರ್ತಾರೆ ಕ್ಷಮೀಕರು ಆ ಕಾಲದಲ್ಲಿ. ಈಗ ನಾವು ಹೇಳ್ತೀವಲ್ವಾ, ಒಂದೊಂದು ಕಾಲದಲ್ಲಿ ಒಂದೊಂದು ವ್ರತ ಬಹಳ ಶ್ರೇಷ್ಠ, ಬಹಳ ಫಲ ಕೊಡುತ್ತೆ ಅಂತ. ಆ ಕಾಲದಲ್ಲಿ ಮೌನ ವ್ರತವನ್ನು ಧಾರಣೆ ಮಾಡಿರ್ತಾರೆ, ಕೊನೆಗೆ ಸಮಾಧಿ ಅವಸ್ಥೆಯಲ್ಲೂ ಇರ್ತಾರೆ. ಎರಡೂ ಕಾರಣದಿಂದ ಶಮೀಕರು ಅವರಿಗೆ ಇವನು ಕೇಳೋದು ಅವರಿಗೆ
ಕೇಳಿಸೋದೂ ಇಲ್ಲ, ಅವ್ರಿಗೆ ಸಂಪರ್ಕವೇ ಕಡ್ದಿರುತ್ತೆ. ಭಗವಂತನನ್ನು ನೋಡ್ತಾ ಮೈ ಮರೆತು ಕುಳಿತಿದ್ದಾರೆ. ಆಗ ರಾಜನಿಗೆ ಮೊದಲೇ ಅಸಹನೆ, ಹಸಿವು, ಬಾಯಾರಿಕೆಗಳಾಗಿದೆ. ಆ ಜಿಂಕೆ ತಪ್ಪಿಸ್ಕೊಂಡಿದೆ ಅನ್ನೋ ಒಂದು ಕೋಪ ಇದೆ ಮನಸ್ಸಿನಲ್ಲಿ. ತನ್ನ ಬಾಣಕ್ಕೆ ಸಿಲುಕಿಲ್ಲ ಅದು ಅಂತ ಕೋಪ ಇದೆ. ಆಗ ಅವನಿಗೆ ಕೋಪ ಬಂದಾಗ, ಮನುಷ್ಯನಿಗೆ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಆ ಒಂದು ಕೋಪ ಬಂದಾಗ ಬುದ್ಧಿ ಕೆಡತ್ತೆ. ಅದು ಎಷ್ಟು ಸತ್ಯ ನೋಡಿ. ಕೃಷ್ಣನ ಮಾತು ನಮಗೆ ಪ್ರಾಯೋಗಿಕವಾಗಿ ಅವನು ಪರೀಕ್ಷಿತ್ ಮಹಾರಾಜ ತೋರಿಸಿಕೊಟ್ಟಿದ್ದಾನೆ. ಅಂಥ ಕೋಪ ಬಂತು ಅವನಿಗೆ. ಅಲ್ಲೆಲ್ಲೋ ಬಿದ್ದಿತ್ತು ನೋಡಿ, ಹಾವು ಅಲ್ಲೆಲ್ಲೋ ಬಿದ್ದಿದೆ. ಮೊದಲೇ ಹಾವು ಅದನ್ನು ಹರಿಯುವಂಥ ಹಾವನ್ನ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ವಿಷಭರಿತವಾಗಿದೆ ಅಂಥದ್ದು. ಸತ್ತು ಹೋಗಿದಂಥ ಹಾವು, ಆ ಹಾವು ಅದನ್ನು ಅಲ್ಲೆಲ್ಲೋ ಬಿದ್ದಿದೆ. ಅದನ್ನು ಕೋಪದಿಂದ ಏನು, ಯಾಕಂದರೆ ಋಷಿ ಮುನಿಗಳ ಮೇಲೆ ಪ್ರಹಾರ ಮಾಡೋ ಹಾಗಿಲ್ಲ, ಅಷ್ಟು ಬುದ್ಧಿ ಜಾಗೃತವಾಗಿದೆ. ಇಲ್ಲಾಂದರೆ ಒಂದು ಬಾಣ ಹೊಡಿಬೋದಿತ್ತಲ್ವ, ತನ್ನ ಆಯುಧವನ್ನು, ಕಲ್ಲನ್ನು ಏನೋ ತೆಗೆದುಕೊಂಡು ಹೊಡಿಬೋದಿತ್ತು. ಆದರೆ ಅದೆಲ್ಲ ಏನೂ ಮಾಡಿಲ್ಲ ಪರೀಕ್ಷಿತ್ ಮಹಾರಾಜ. ಯಾಕೆ? ಅದನ್ನು ದೇವ ಕಾಲಕ್ಕೆ ಒಳಗೆ ನಿಂತು ಏನು ಬುದ್ಧಿ ಕೊಡ್ತಾನೋ ಅದನ್ನೇ ಮುಂದೆ ಸರ್ಪಯಾಗ ಎಲ್ಲ ಆಗಬೇಕಾಗಿದೆ. ಅದೆಲ್ಲ ನೋಡಿ, ಭಗವಂತ ಅವನು ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯೋದು. ನರಚಿತ್ತಕ್ಕೆ ಬರಬೇಕಾದ್ರೆ ಹರಿಚಿತ್ತಕ್ಕೆ ಬಂದರೆ ಮಾತ್ರ ಅದನ್ನು ಈ ರೀತಿ ತಿಳ್ಕೊಬೇಕು ನಾವು. ನರಚಿತ್ತಕ್ಕೆ ಬೇರೆ, ಹರಿಚಿತ್ತ ಬೇರೆ ಅಂತ ತಿಳಿಬಾರ್ದು. ನರಚಿತ್ತ ಅಂದರೆ ನನ್ನ ಕರ್ಮಾನುಸಾರಿ ಏನು ನಡಿಬೇಕು ಅಂತ ದೇವನ ನಿರ್ಧರಿಸ್ತಾನೋ, ಯಾವ ಕರ್ಮ ಯಾವಾಗ ಫಲ ಕೊಡಬೇಕು ಅಂತ ಅವನು ಹೇಳ್ತಾನೋ ಆಗ ಆ ಕರ್ಮ ನಮಗೆ ಫಲ ಕೊಡುತ್ತೆ. ಹಾಗಾಗಿ ಆ ಒಂದು ಎಲ್ಲೋ ಸತ್ತು ಬಿದ್ದಂಥ ಹಾವನ್ನು ತೆಗೆದುಕೊಂಡು ಬರ್ತಾ ಇದ್ದೇನೆ. ಅದು ಸತ್ತು ಹೋಗಿದೆ, ಆ ಪೊರೆ ಬಿಟ್ಟಿದೆ, ಇರುವೆಗಳೆಲ್ಲ ಮುತ್ತಿದೆ, ಗೊದ್ದಗಳು ಮುತ್ತಿದೆ ಒಂದು ಹಾವಿನ ಇದಕ್ಕೆ. ಅಂತಹ ಇರುವೆ, ಗೊದ್ದ ಎಲ್ಲ ಇರುವಂತಹ ಹಾವನ್ನು ತೆಗೆದುಕೊಂಡು ಬಂದು ಅದಕ್ಕೆ ನೀವು ನನ್ನ ಮಾತಿಗೆ ಉತ್ತರಿಸ್ತಿಲ್ಲ, ಇದು ನಿಮಗೆ ಶಿಕ್ಷೆ ಅಂತ ಹೇಳಿ. ನೋಡಿ, ರಾಜ ಎಲ್ಲ ಪ್ರಜೆಗಳಿಗೆ ಶಿಕ್ಷೆ ಕೊಡುವಂತಹ ಅಧಿಕಾರ ಇದೆ, ಆದರೆ ತಪ್ಪೇ ಮಾಡದಂತಹ ಶಮೀಕರಿಗೆ ಶಿಕ್ಷೆ ಅಂತ ಹೇಳಿ ಆ ಒಂದು ಕುತ್ಸಿತವಾದಂತಹ ಕಾರ್ಯವನ್ನು ಆ ಒಂದು ಶಮೀಕರ ಮೇಲೆ ಅವನು ಹಾಕೇ ಬಿಟ್ಟ. ಮೊದಲೇ ಸತ್ತ ಒಂದು ಹಾವು ಮೈಲಿಗೆ, ಅಂಥದನ್ನು ಋಷಿ ಮುನಿಗಳು ಸಮಾಧಿ ಅವಸ್ಥೆಯಲ್ಲಿದ್ದಾರೆ, ಅಂಥವರಿಗೆ ಶಿಕ್ಷೆಗೆ ಅರ್ಹರೇ ಅಲ್ಲ ಅವರು. ಅಂಥದನ್ನು ಮಾಡೇ ಬಿಟ್ಟ. ಆಗ ಕುತ್ತಿಗೆಯ ಹಾವನ್ನು ಹಾಕಿದಾನೆ. ಅವನಿಗೆ ಮತ್ತೆ ಮನಸ್ಸಿನಲ್ಲಿ ರೋಷ ಇದೆ, ಹಸಿವು, ಬಾಯಾರಿಕೆಗಳಾಗಿದೆ. ಆದರೆ ಇವರು ಧ್ಯಾನಾಸಕ್ತರಾಗಿ ಕುಳಿತು ಬಿಟ್ಟಿದ್ದಾರೆ. ರಾಜನೊಂದಿಗೆ ಮಾತನಾಡು ಇಲ್ಲ. ಆಗ ಏನಾಯಿತು, ಇವನು ಹೊರಟು ಬಿಡ್ತಾನೆ. ಅವನು ಮತ್ತೆ ಈಗ ನಾವು ಒಂದು ಕಡೆ ಹೋಗ್ತೀವಿ, ನಮಗೆ ಏನು ಬೇಕೋ ಅದು ಸಿಕ್ಕಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಮುಂದಿನ ಅಂಗಡಿಗೆ ಹೋಗ್ತೀವಿ. ಹಾಗೆ ಮತ್ತೆ ಅವನು ತನಗೆ ನೀರು ಮತ್ತು ಹಸಿವು ಆಗದೆ ಎಲ್ಲಾದರೂ ಏನಾದರೂ ಸಿಗತ್ತಾ ಅಂತ ಹೇಳಿ ಮುಂದೆ ಹೊರಟು ಹೋಗ್ತಾನೆ ಪರೀಕ್ಷಿತ. ಆಗ ಆ ಶೃಂಗಿ ಅಂತ ಹೇಳಿ ಆ ಒಂದು ಶಮೀಕರಿಗೆ ಮಗ ಇರ್ತಾನೆ. ಎಲ್ಲ ಶಿಷ್ಯರು, ಬಹಳ ಶಿಷ್ಯರು ಇರ್ತಾರೆ. ಯಾರಿಗೆ? ನಾವು ಶೃಂಗಿಯ ಬಗ್ಗೆ ಮಾತ್ರ ಕೇಳ್ತೀವಿ. ಶಮೀಕರಿಗೆ ಅನೇಕ ಯುವ ಶಿಷ್ಯರು ಇದ್ದರು. ಅಂದರೆ ಚಿಕ್ಕ ವಯಸ್ಸಿನಿಂದ ಗುರುಕುಲ ವಾಸ ಮಾಡುವಂತಹ ದೊಡ್ಡ ಆಶ್ರಮ ಅವ್ರದ್ದು, ಎಲ್ಲರೂ ಇದ್ದರು. ಆಗ ಅವರೆಲ್ಲರ ಜೊತೆ ಆ ಶೃಂಗಿಯು ಹೋಗಿರ್ತಾನೆ. ಆ ಸಮಿಧೆ, ಆಮೇಲೆ ತುಳಸಿ, ಹೂವು ಕಟ್ಟಿಗೆ ಎಲ್ಲವನ್ನ ಸಂಗ್ರಹ ಮಾಡಬೇಕು ಅಂತ ಹೇಳಿ ಕಾಡಿಗೆ ಹೊರಟು ಹೋಗಿರ್ತಾರೆ. ಆಶ್ರಮದಲ್ಲಿ ಯಾರೂ ಇದ್ದಿರಲಿಲ್ಲ. ಆಗ ಈ ಒಂದು ಬಂದಾಗ ಅಲ್ಲಿ ಮುಂದೆ ಬರ್ತಾರೆ. ಎಲ್ಲರೂ ಹೋಗಿದ್ದಾಗ ಒಬ್ಬ ಬರ್ತಾನೆ, ಶಿಷ್ಯ ಬಂದು ಮುಂದೆ ತಾವು ಏನು ಈ ತುಳಸಿ, ಹೂವು ಇಂಥವೆಲ್ಲ ತುಂಬ ಭಾರ ಇರಲ್ಲ ನೋಡಿ, ಅದನ್ನೆಲ್ಲ ತೆಗೆದುಕೊಂಡು ಬರೋರು. ಮಕ್ಕಳು ಇನ್ನು ಬೇಗ ಓಡಿ ಬರ್ತಾನೆ. ಬಂದಾಗ ಆಗ ನೋಡ್ತಾನೆ ಆ ಶಿಷ್ಯ, ಇವರೆಲ್ಲ ಕಟ್ಟಿಗೆಯ ಹೊರೆ, ಆ ಸಮಿಧೆ ಎಲ್ಲವನ್ನ ಆಯ್ಕೆ ಮಾಡಿಕೊಂಡು ನಿಧಾನವಾಗಿ ಬರ್ತಿರ್ತಾರೆ. ಆಗ ಅಲ್ಲಿ ಬಂದು ಮೊದಲಿಗೆ ನೋಡಿದಂಥ ಶಿಷ್ಯ ಅವನಿಗೆ ಗಾಬರಿ ಆಗುತ್ತೆ. ಗುರುಗಳ ಮೇಲೆ ಆ ಒಂದು ಹಾವನ್ನು ಹಾಕಿದರೆ ಯಾರು ಏನು, ಇವಾಗಿನ ತರಹ CCTV ಅಂತ ಹೇಳ್ತೀವಲ್ಲ, CCTV ಅಂದರೆ ಅವಾಗೂ ಇತ್ತು ರೀ. ಆಗ CCTV ಯಾವ್ದು ಗೊತ್ತಾ? ದೇವತೆಗಳು ಎಲ್ಲ ಕಡೆ, ಸಾಕ್ಷಿ ದೇವತೆಗಳು ಎಲ್ಲರೂ CCTV. ನಾನು ಇವತ್ತಿಗೂ ಆ CCTV ನೋಡಿದ್ರೆ ಇದು ಮನುಷ್ಯ ನಿರ್ಮಿತ, ಆದರೆ ನಿಜವಾಗಿ
ಅಲ್ಲಿ ನೋಡ್ತಿರ್ತಕ್ಕಂಥವ್ರು ದಿಗ್ದೇವತೆಗಳಿದ್ದಾರೆ. ನಮ್ಮ ಪ್ರತಿ ಕ್ಷಣದ ನಾವು ರಾತ್ರಿ ಆಗಲಿ ಹಗಲಾಗಲಿ ಯಾವ ಕಾಲದಲ್ಲಿ ಏನು ಕರ್ಮ ಮಾಡಿ, ಹೊರಗಿನಿಂದ ಕರ್ಮ ಮಾಡ್ಬೋದು, ಒಳಗಿನಿಂದ ಮಾಡ್ಬೋದು, ಎಲ್ಲವನ್ನ ಅವರು ನೋಡ್ತಿರ್ತಾರೆ. ಅಗ್ನಿ ಪ್ರಜ್ವಲಿಸ್ತಾ ಇದೆ, ಎಲ್ಲರನ್ನ ಕೇಳ್ತಾನೆ ಆ ಶಿಷ್ಯ, ಸ್ವಾಮಿ ಯಾರು ಬಂದಿದ್ರು ಗೊತ್ತಾಗಿಲ್ಲ, ಈ ರೀತಿ ಆಗಿದೆ ಅಂತ ಹೇಳಿ ಬಹಳ ಒಂದು ನೋವಾಗಿ ಓಡಿ ಬರ್ತಾನೆ. ಅಷ್ಟೊತ್ತಿಗೆ ಇವರೆಲ್ಲರೂ ಬರ್ತಾರೆ. ಬಂದಾಗ ಇನ್ನೂ ಶೃಂಗಿ ಕೊನೆಯಲ್ಲಿ ನಿಧಾನವಾಗಿ ಬರ್ತಿರ್ತಾನೆ. ಅಷ್ಟರೊಳಗೆ ಬೇರೆ ಶಿಷ್ಯರುಗಳೆಲ್ಲ ಬಂದಾಗ ಓಡಿ ಬಂದು ಆ ಎಲ್ಲವನ್ನ, ಆ ಹಾವನ್ನ ಎಲ್ಲರೂ ತೆಗೆದು ಆ ಗೊದ್ದ ಇರುವೆ ಎಲ್ಲವೂ ಶಮೀಕರ ಮೇಲೆ ಹರಿತಾ ಇದೆ. ಅವರಿಗೆ ಎಚ್ಚರಿಕೆ ಇಲ್ಲ, ಎಲ್ಲರೂ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಎಂಥ ಒಂದು ಸ್ಥಿತಿಯಲ್ಲಿ ನಾವು ಗುರುಗಳನ್ನ ನೋಡ್ಬೇಕಾಯ್ತು. ಗುರುಗಳ ಮೇಲೆ ಬಹಳ ಭಕ್ತಿ ಇದ್ದಂತ ಶಿಷ್ಯರುಗಳು ಕಣ್ಣಿನಲ್ಲಿ ನೀರು ಸುತ್ತಿದೆ. ಅಂದ್ರೆ ಒಬ್ಬರಿಗಲ್ಲ, ಒಬ್ಬರಿಗೆ ನಾವು ನೋವು ಮಾಡಿದ್ರೆ ಅವರ ಸುತ್ತಮುತ್ತಲಿರೋರು ಎಲ್ಲರಿಗೂ ಹೇಗೆ ನೋವಾಗುತ್ತೆ. ಎಷ್ಟು ಜನ ಸಜ್ಜನರಿಗೆ ಒಂದು ಅಕಾರ್ಯದಿಂದ ಎಷ್ಟು ಸಜ್ಜನರಿಗೆ ನೋವಾಗೋಯ್ತು. ಎಲ್ಲ ದಿಗ್ದೇವತೆಗಳು ನೋಡ್ತಿದ್ದಾರೆ, ಎಲ್ಲರೂ ಸುಮ್ಮನಿದ್ದಾರೆ. ಯಾಕಂದ್ರೆ ದೇವ ಒಳಗಿನಿಂದ ಪ್ರೇರಣೆ ಮಾಡಿದ್ರೆ ಮಾತು, ಇಲ್ಲ ಅಂದ್ರೆ ಏನು ಇಲ್ಲ. ಎಲ್ಲವನ್ನ ಆ ಒಂದು ತೆಗೆದ್ರು, ಹೊರಗೆ ಹಾಕಿದ್ರು, ಶುದ್ಧ ಮಾಡಿದ್ರು. ಎಲ್ಲ ಆದ್ಮೇಲೆ ಶೃಂಗಿಯ ಬಳಿ ಓಡಿ ಹೋಗ್ತಾರೆ. ಆ ಶೃಂಗಿ ಅಂತ ಹೋದಾಗ ಆ ಕೃಷ ಅಂತ ಆ ಒಂದು ಮುನಿಯ ಹೆಸರು. ಅವನು ಆ ಕೃಷ ಅಂತ ಅವನು ಹೋಗಿ ಹೇಳ್ತಾನೆ ಶೃಂಗಿಗೆ, ಆ ತಂದೆಯ ಆ ಒಂದು ಈ ಎಲ್ಲ ಕುಹಕದವರು ಇರ್ತಾರೆ ನೋಡಿ. ನಾವೇನು ತಪಸ್ವಿಗಳ ಆಶ್ರಮ ಅಂದ್ರೆ ಎಲ್ಲರೂ ಸಾತ್ವಿಕ ಗುಣದವರೇ ಅಲ್ಲ, ರಾಜಸ ತಾಮಸ ಎಲ್ಲರೂ ಬಂದು ಸೇರಿರ್ತಾರೆ. ತಮ್ಮ ತಮ್ಮ ಯೋಗ್ಯತಾನುಸಾರ ತಮ್ಮ ಒಂದು ವಿದ್ಯೆಯನ್ನ ಕಲ್ತುಕೊಂಡು ಹೋಗ್ತಿರ್ತಾರೆ. ಆಗ ಅವನು ಕೃಷ ಅನ್ನೋನು ಏನ್ ಮಾಡ್ದ, ಅವನ ಹತ್ರ ಬಂದು ಶೃಂಗಿ ಹತ್ರ ಇನ್ನೂ ಬರ್ತಾ ಇದ್ದಾನೆ. ಕಟ್ಟಿಗೆಯ ಹೊರೆ ಇದೆ, ಭಾರ ಇದೆ, ಅದನ್ನ ತೆಗೆದುಕೊಂಡು ಬರ್ತಾ ಇದ್ದಾನೆ ಶೃಂಗಿ. ಆಗ ಅವನು ಹೇಳ್ತಾನೆ, ಶೃಂಗಿ ಹತ್ರ ಹೋಗಿ ಹಾಸ್ಯ ಮಾಡ್ತಾನೆ. ಮಾಡಿ, ನಿನ್ನ ತಂದೆ ಸತ್ತ ಹಾವಿನ ಶವವನ್ನ ಹೊತ್ತುಕೊಂಡು ಕುಳಿತಿದ್ದಾರೆ ಅಂತ ಹೇಳಿ ಎಲ್ಲರೂ ಅಪಹಾಸ್ಯ ಮಾಡ್ತಾರೆ. ಆಗ ಅವನಿಗೆ ಶೃಂಗಿಗೆ ಕೋಪ ಬಂತು. ಏನು ಮಾತನಾಡ್ತಿದ್ಯಾ, ನನ್ನ ತಂದೆ ಅಷ್ಟೇ ಅಲ್ಲ, ಅವನು ನನ್ನ ಗುರು. ತಂದೆಗೆ ಆದ ಅವಮಾನ ಜೊತೆಗೆ ಗುರುವಿಗೆ ಆದ ಎರಡೆರಡು ದುಃಖ ಶೃಂಗಿಗೆ ಬಂದು ಬಿಡತ್ತೆ ಕ್ಷಣ ಕಾಲದಲ್ಲಿ. ಮೊದಲೇ ತಂದೆಯೇ ಗುರು ಅಂತ ಹೇಳಿರ್ತಾರೆ ಶಾಸ್ತ್ರದಲ್ಲಿ, ಆದರೆ ಇವನಿಗೆ ನಿಜವಾಗೂ ತಂದೆಯೇ ಶಾಸ್ತ್ರವನ್ನ ಪಾಠವನ್ನ ಹೇಳಿದಂತಹ ಗುರುವೂ ಆಗಿದ್ದಾನೆ, ತಂದೆಯೂ ಆಗಿದ್ದಾನೆ. ಈ ರೀತಿ ಹೇಳಿದಾಗ ಬಹಳ ಒಂದು ಕೋಪಾವಿಷ್ಟನಾದಂತಹ ಶೃಂಗಿ ಏನ್ ಮಾಡ್ತಾನೆ, ವೃದ್ಧನಾದಂಥವರು ನಮ್ಮ ತಂದೆ ಮೌನವ್ರತದಲ್ಲಿದ್ದಾರೆ, ಪದ್ಮಾಸನ ಋಷಿಗಳು ಅಂತ ಪ್ರಸಿದ್ಧವಾಗಿದ್ದಾರೆ. ಆದರೆ ಅಂಥ ಒಂದು ಇವನಿಗೆ ತಾನು ಯಾರು ಈ ಕೆಲಸವನ್ನ ಮಾಡಿದರೋ ರಾಜ ಅಂತ ಅವನು ಹೇಳೋದಿಲ್ಲ. ಆ ಒಂದು ಅಲ್ಲೇ ದರ್ಭೆ, ಅವನು ಕೈಯಲ್ಲಿ ದರ್ಭೆ ಕಟ್ಟಿಗೆ ಎಲ್ಲ ತೆಗೆದುಕೊಂಡು, ನಾವು ಕೇಳ್ತೀವಿ ಭಾಗವತದಲ್ಲಿ, ನೀರನ್ನ ಆಚಮನ ಮಾಡಿ ಶಾಪ ಕೊಟ್ಟ, ಅದೆಲ್ಲ ಏನೂ ಇಲ್ಲ. ಕೇವಲ 8-10 ವರ್ಷದ ಬಾಲಕ ಶೃಂಗಿ ಗಾಯತ್ರಿ ಮಂತ್ರದ ಒಂದು ತಪಸ್ಸಿನ ಸಿದ್ಧಿ ಪಡೆದಿದ್ದು ಶೃಂಗಿ. ಪುಟ್ಟ ಬಾಲಕ ಅಂದ್ರೆ ಬ್ರಹ್ಮಚಾರಿ ಕೊಟ್ಟ ಶಾಪವನ್ನ ಎಂಥ ಪರೀಕ್ಷಿತ್ ಮಹಾರಾಜನು ಅನುಭವಿಸಲೇಬೇಕು. ಗಾಯತ್ರಿ ಮಂತ್ರದ ಮಹಿಮೆ ಅಷ್ಟು ಇತ್ತು. ಆಗ ಶೃಂಗಿ ಹೇಳ್ತಾನೆ, ಅಂದ್ರೆ ಶ್ರೋತ್ರಾಚಮನ ಮಾಡ್ತಾನೆ. ಅಲ್ಲಿ ನೀರಿದ್ದಿದ್ರೆ ಅವನು ಪರೀಕ್ಷಿತ್ ಮಹಾರಾಜ ನೀರು ಕುಡ್ಕೊಂಡು ಹೋಗ್ತಿದ್ದ. ಇವರು ಬಾಲಕರು ಸಮೀಪದಲ್ಲಿದ್ದಾರೆ, ಆದರೆ ನೀರಿನಿಂದ ಆಚಮನ ಮಾಡಿಲ್ಲ, ಶ್ರೋತ್ರಾಚಮನ ಮಾಡಿದ. ದರ್ಭೆಯನ್ನು ಇಟ್ಕೊಂಡು ಅವನು ತಪಸ್ಸು. ನೋಡಿ, ಶಾಪ ಅಂತಂದ್ರೆ ನಾವು ಅನ್ಕೋತೀವಿ, ಶಾಪ ಅಂದ್ರೆ ಏನು ನಮಗೆ ಗೊತ್ತಿಲ್ಲ. ಶಾಪ ಹೆಂಗ ಏನೋ ಬಾಯಲ್ಲಾಡಿದ್ದನ್ನ ಶಾಪ ಅಂತ ತಿಳ್ಕೊತೀವಿ. ಆದ್ರೆ ಆ ಶಾಪ ಕೊಡುವಾಗಲೂ ಅವನ ಅಷ್ಟು ಏನು ತಪಸ್ಸು ಕ್ಷಣ ಕಾಲಕ್ಕೆ ಹಿಂಗಿ ಹೋಗುತ್ತೆ. ಅಂಥ ಶಾಪವನ್ನ ಅವನು ದರ್ಭೆಯ ಮೂಲಕ, ಯಾವುದೇ ಆಗಲಿ ದರ್ಭೆ ಪವಿತ್ರವಾದಂತಹ ವಸ್ತು. ಯಜ್ಞ ಮಾಡುವಾಗ ಏನೇ ಮಾಡುವಾಗ ನೋಡಿ ದರ್ಭೆಯನ್ನ ಧರಿಸ್ತಾರೆ. ಯಾವೊಂದು ನಮಸ್ಕಾರ ಮಾಡುವಾಗ ದರ್ಭೆಯನ್ನ ಕಿವಿಯಲ್ಲಿ ಇಟ್ಟುಕೊಂಡು ನಮಸ್ಕಾರ ಮಾಡಿ ಅಂತಾರೆ. ಪ್ರತಿಯೊಂದು ಪಿತೃ ಕಾರ್ಯದಲ್ಲಾಗ್ಲಿ ಮತ್ತೆ ಶುಭ ಕಾರ್ಯದಲ್ಲಾಗ್ಲಿ ಯಜ್ಞ ಮಾಡುವಾಗ ಒಂದು ದೀಕ್ಷಿತನಾಗಬೇಕಾದ್ರೆ ಅಲ್ಲಿ ದರ್ಭೆ ಸಂಪರ್ಕ ಅವನಿಗೆ ಇರಬೇಕು. ಹಾಗೆ ದರ್ಭೆಯನ್ನು ಹಿಡಿದಂತಹ ಶೃಂಗಿ ವೃದ್ಧನಾದಂತಹ ನನ್ನ ತಂದೆ ಮೌನವ್ರತದಲ್ಲಿದ್ದಾರೆ. ಅಂತಹ ತಂದೆಯನ್ನ ಅವಮಾನಿಸಿದವರು ಯಾರೇ ಆಗಿರಲಿ, ಅವರು 7 ರಾತ್ರಿಗಳ ಒಂದು ಅವಧಿಯಲ್ಲಿ ತಕ್ಷಕನ ಒಂದು ಕಚ್ಚುವಿಕೆಯಿಂದ ಅವನು ಸಾಯಲಿ, ಅವನ ಈ ಶರೀರ ಹೋಗಲಿ ಅಂತ ಹೇಳಿ ಶಾಪ ಕೊಟ್ಟ. ಆದರೆ ನಮಗನ್ಸತ್ತೆ ಇಂತಹ ಶಾಪವನ್ನ ಕೊಟ್ಟಿದ್ದು ಮೊದಲಿಗೇನಾಯಿತು,
ಅವನ ಎಲ್ಲ ತಪಸ್ಸು ಹ್ರಾಸವಾಗೋಯ್ತು. ಈಗ ನಾವು ಯಾರಿಗೋ ಒಬ್ಬರಿಗೆ ಚೆಕ್ ಕೊಡ್ತೀವಿ, ಕೊಟ್ಟಾಗ ಅದು ಏನಾಗುತ್ತೆ, ನಮ್ಮ ಅಕೌಂಟಲ್ಲಿ ಡೆಬಿಟ್ ಆಗೇ ಆಗುತ್ತೆ ತಾನೆ, ನಮ್ಮ ಅಷ್ಟು ಅಕೌಂಟು. ಈಗ ನಾವು ಇನ್ನೊಬ್ಬರಿಗೆ ಕೊಡಬೇಕು ಏನಾದರೂ ಅಂದರೆ ಅದು ಶಾಪ ಇರ್ಬೋದು, ವರ ಇರ್ಬೋದು. ಅದಕ್ಕೆ ಹಿಂದಿನವರು ಶಾಪ ಕೊಡೋದು ಯಾಕೆ ಸಹಿಸಿಕೊಳ್ತಿದ್ರು, ಯಾವುದೇ ಆಗಲಿ ನಮ್ಮ ತಪಸ್ಸಿನ ಒಂದು ಇದು ಹೊರಟು ಹೋಗುತ್ತೆ. ಆ ವರವಾಗಲಿ, ಆ ವರ ಕೊಡಬೇಕಾದ್ರೂ ದೇವನನ್ನ ಪ್ರಾರ್ಥನೆ ಮಾಡಿ ಕೊಡ್ತಾ ಇದ್ರು. ತಮ್ಮ ತಪಸ್ಸಿನ ಒಂದು ಫಲದಿಂದ ಕೊಡ್ತಾ ಇರಲಿಲ್ಲ ವರ. ಆದರೆ ಆ ಒಂದು ಶಾಪ ಮಾತ್ರ ತಮ್ಮ ತಪಶ್ಚರ್ಯೆ ಎಲ್ಲವೂ ನಾಶವಾಗಿ ಹೋಯಿತು. ಮುಖ ಕಪ್ಪಿಟ್ಟು ಹೋಯಿತು ಶೃಂಗಿಗೆ. ಆ ಕ್ಷಣಕ್ಕೆ ಎಲ್ಲರೂ ಗಾಬರಿ ಆಗ್ತಾರೆ, ಅಲ್ಲಿರ್ತಕ್ಕಂಥ ಅವನ ಸ್ನೇಹಿತರೆಲ್ಲ. ಶೃಂಗಿ, ನಿನಗೇನಾಗೋಯ್ತು, ಯಾಕೆ ಮುಖ ಕಪ್ಪಿಟ್ಟಿದೆ ಅಂತ. ಆಗ ಓಡಿ ಬರ್ತಾರೆ. ಇಷ್ಟೆಲ್ಲ ಆದಮೇಲೆ ಏನೂ ತೋಚೋದಿಲ್ಲ. ಎಲ್ಲ ಮಕ್ಕಳುಗಳು, ಎಲ್ಲ ದೊಡ್ಡವರು ಎಲ್ಲ ಸೇರಿ ಬಂದಾಗ ಶಮೀಕರು ಕೂತಿರ್ತಾರೆ. ಆ ಶಮೀಕರಿಗೆ ಅವನು ತಂದ ಆ ಮಗನ ರೋಧನ ಕೇಳತ್ತೆ. ಎಲ್ಲರೂ ಹಾಹಾಕಾರ ಮಾಡಿಕೊಂಡು ಏನಾಗೋಯ್ತು ಈ ರೀತಿ. ಆ ಹಾವನ್ನ ನೋಡಿದ್ರೆ ಎಲ್ಲರಿಗೂ ಗಾಬರಿನೇ, ಆದರೆ ಅವರೆಲ್ಲರೂ ಅದರ ನಡುವೆನೇ ಬದುಕ್ತಿದ್ದವರು. ಆ ಹಾವಂದ ಗಾಬರಿ ಅಲ್ಲ, ಆದರೆ ಸತ್ತ ಹಾವನ್ನ ಶಮೀಕರ ಕೊರಳಿಗೆ ಹಾಕಿದ್ರಲ್ಲ, ಒಬ್ಬರಿಗೆ ನೋವಾದಾಗ ಪ್ರತಿಯೊಬ್ಬರು ಅದನ್ನ ಹಾಹಾಕಾರ ಮಾಡ್ತಿದ್ರೆ ಆಗ ಶಮೀಕರಿಗೆ ಎಚ್ಚರ ಆಯಿತು. ಆಗ ಶಮೀಕರು ಆ ಒಂದು ಕಣ್ಣು ತೆರೆದು ನೋಡಿದ್ರು. ಕಣ್ಣು ಬಿಟ್ಟ ತಕ್ಷಣ ಅವರಿಗೆ ಎಲ್ಲವೂ ಬಂತು. ಪರೀಕ್ಷಿತ್ ಮಹಾರಾಜ ಬಂದಿದ್ದು, ಪ್ರಾರ್ಥನೆ ಮಾಡಿದ್ದು, ನನಗೆ ಜಿಂಕೆ ಎಲ್ಲಿ ಹೋಗಿದೆ ಅಂತ ಕೇಳಿದ್ದು ಎಲ್ಲವೂ ತಮಗೆ ಮನಸ್ಸಿನ ಮನಪಟಲದಲ್ಲಿ ಮೂಡೇ ಬಿಡ್ತು. ಶಮೀಕರಿಗೆ ಜ್ಞಾನಿಗಳು, ಅವರು ಯೋಗಿಗಳು, ಅವರಿಗೆ ಎಲ್ಲ ಗೊತ್ತಾಯಿತು. ಯಾರೂ ಅವರಿಗೆ ಅದನ್ನು ವಿವರಿಸುವ ಅಗತ್ಯ ಇರಲಿಲ್ಲ. ಆಗ ಮಗನನ್ನ ನೋಡ್ತಾರೆ. ಮಗ ಮುಖ ಕಪ್ಪಿಟ್ಟು ಹೋಗಿದೆ. ಎಂಥ ತೇಜೋಮಯವನಾದಂಥ ಮಗನ ಮುಖ ಕಪ್ಪಿಟ್ಟು ಹೋಗಿದೆ. ತನ್ನ ಎಲ್ಲ ತಪಶ್ಚರ್ಯೆಯನ್ನ ಕಳೆದುಕೊಂಡು ನಿಂತಿದ್ದಾನೆ. ತಂದೆ ತಪ್ಪು ಮಾಡಿದ ಒಬ್ಬ ಮಗನನ್ನ ನೋಡಿದಾಗ ಮೊದಲಿಗೆ ಅವರಿಗೆ ಕ್ರೋಧ ಬರಬೇಕಾಗಿತ್ತಲ್ವಾ, ಎಂತಹ ಅಪಚಾರ ಮಾಡಿದೆ ಅಂತ ಮಾಡಬೇಕಾಯ್ತು. ಆದರೆ ಆ ಒಂದು ದ್ವಂದ್ವ ಭಾವನೆ ಬಂದುಬಿಡ್ತಂತೆ ಶಮೀಕರಿಗೆ. ಏನಾಯ್ತು, ಮೊದಲಿಗೆ ಅವ್ರು ಹೇಳ್ತಾರೆ, ಎಂತಹ ತಪಶ್ಚರ್ಯೆಯನ್ನ ಕಳೆದುಕೊಂಡು ಬಿಟ್ಟ ಒಂದು ಪರೀಕ್ಷಿತ್ ಮಹಾರಾಜ, ನಮ್ಮೆಲ್ಲರನ್ನ ಪೋಷಣೆ ಮಾಡುವಂತಹ ಪರೀಕ್ಷಿತ್ ಮಹಾರಾಜನಿಗೆ ಶಾಪ ಕೊಟ್ಬಿಟ್ನಲ್ಲ. ಅದು ಸ್ವಾಮಿ, ಇವನ ಅಪರಾಧವನ್ನ ಕ್ಷಮಿಸು. ಹಿಂದೆ ಎಲ್ಲ ನಾವು ಹೇಳ್ತೀವಿ, ಇವತ್ತಿನ ಕಾಲದಲ್ಲಿ ತಪ್ಪು ಮಾಡಿದ್ರೆ ಮಕ್ಕಳು ನೋಡಿ, ನಮ್ಮ ಮಕ್ಕಳು ತಪ್ಪು ಮಾಡ್ತಾರೆ ರೀ, ನಾವೇನ್ರಿ ಮಾಡೋಕ್ಕಾಗುತ್ತೆ, ನಾವು ಸರಿಯಾಗಿದ್ದೀವಿ ಅಂತೀವಿ. ಆದರೆ ಭಗವಂತ ನನಗೆ ಒಂದು ತಂದೆ ಅಥವಾ ತಾಯಿ ಏನೋ ಸ್ಥಾನ ಕೊಟ್ಟಿದ್ದಾನಲ್ವಾ, ಮಕ್ಕಳ ತಪ್ಪನ್ನ ನಾವು ಇರುವವರೆಗೂ ಆ ಒಂದು ಪರಿಹಾರಕ್ಕೆ ಪ್ರಯತ್ನ ಪಡುವುದು ನಮ್ಮ ಒಂದು, ನಾವು ತಿಳುವಳಿಕೆ ಹೇಳಬೇಕು. ಅವರು ತಪ್ಪು ಮಾರ್ಗದಲ್ಲೇ ನಡೀತಿದ್ದಾರೆ ಅಂದರೆ ಅವರಿಗಾಗಿ ನಾವು ಸ್ವಾಮಿ ನನ್ನ ಮಗನನ್ನ ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿ ಪ್ರಾರ್ಥನೆ ಮಾಡೋದಾದ್ರೂ ನಮ್ಮ ಕರ್ತವ್ಯ ಇರುತ್ತೆ. ನಾವು ಅದನ್ನ ಮಾಡದೆ ಅವ್ರು ಬಿಡಿ, ಅವ್ರು ಸಾಫ್ಟ್ವೇರ್ ಇಂಜಿನಿಯರು, ನಾವು ನೋಡಿ ಎಲ್ಲ ವ್ರತ ನೋಹಿ ಎಲ್ಲ ಮಾಡ್ಕೊಂಡಿದೀವಿ, ಅವ್ರು ನಾವು ಏನು ಮಾಡೋಕ್ಕಾಗತ್ತೆ, ಕರ್ಮಾನುಸಾರ ಅವ್ರು ಬದುಕು ಅಂತ ಬಿಟ್ಟಿದೀವಲ್ಲ, ಎಷ್ಟು ತಪ್ಪು ಮಾಡ್ತಿದೀವಿ. ಶಮೀಕರು ನಮಗೆ ತೋರಿಸ್ಕೊಡ್ತಾರೆ, ಮಕ್ಕಳು ಎಷ್ಟೇ ತಪ್ಪು ಮಾಡಿರ್ಬೋದು, ನನಗೆ ಒಂದು ತಂದೆ ಅಥವಾ ತಾಯಿ ಸ್ಥಾನ ಕೊಟ್ಟಾಗ ಮಕ್ಕಳು ಧರ್ಮ ಮಾರ್ಗದಲ್ಲಿ ಇಲ್ಲದೆ ಇದ್ರೆ ಅದನ್ನ ನಾವು ಪ್ರಾರ್ಥನೆ ಮಾಡಿ ಅವರನ್ನ ಯಾವುದಾದರೂ ರೀತಿಯಲ್ಲಿ ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬಾ ಅಂತ ಪ್ರಾರ್ಥನೆಯನ್ನಾದರೂ ನಾವು ಮಾಡಬೇಕು. ಅದನ್ನ ನಾವು ಬಿಟ್ಟು ಕೂತಿದ್ದೀವಿ ಎಂದಾಗ ಶಮೀಕರು ಹೇಳ್ತಾರೆ, ನೋಡಪ್ಪ ಶೃಂಗಿ, ನೀನು ಎಂಥ ಅಪಚಾರ ಮಾಡಿದೆ, ಮಗನನ್ನ ಒಪ್ಪಿಟ್ಟುಕೊಳ್ಳಿಲ್ಲ ಅವರು, ತಪ್ಪನ್ನ ಧರ್ಮಾತ್ಮರು ಅಂತ ಹೇಳ್ತಾರೆ ಋಷಿಗಳನ್ನ. ಅದರಿಂದ ನಾವು ಯಾವತ್ತೂ ರಾಜನನ್ನ ಮೊದಲಿಗೆ ಮಾತು ಏನು ಹೇಳ್ತಾರೆ, ತಪಸ್ವಿಗಳಿಗೆ ಶಾಪ ಕೊಡೋದೇ ಅನ್ನೋದು ತಪಸ್ವಿಗಳಿಗೆ ಎಂದೂ ಶೋಭೆ ಕೊಡೋದಿಲ್ಲ. ನಾವು ಆ ಪರೀಕ್ಷಿತ್ ಮಹಾರಾಜನ ರಾಜ್ಯ ಭಾರದಲ್ಲಿ ಸುಖವಾಗಿ ಸಾಧನೆ ಮಾಡಿಕೊಂಡು ಇದ್ದೇವೆ. ಅವನು ನಮ್ಮನ್ನು ರಕ್ಷಣೆ ಮಾಡ್ತಿದ್ದ, ಅಂತಹ ಧರ್ಮ ಪರಿಪಾಲನೆ ಮಾಡೋನ್ ರಾಜ. ಅವನು ನಮಗೇನಾದರೂ ಅವನು ತಪ್ಪು ತಿಳುವಳಿಕೆ ತಪ್ಪಿನ ಮಾಡಿದರೆ ಅವನಿಗೆ ನಾವು ಕ್ಷಮಿಸಿ ಅವನಿಗೆ ತಿಳುವಳಿಕೆ ಕೊಡಬೇಕಾಗಿತ್ತೆ ಹೊರತು, ಆದರೆ ಅವನ್ನ ನಾನು ಧರ್ಮ ಮಾರ್ಗಕ್ಕೆ ಅವನನ್ನು ಕರ್ಕೊಂಡು ಬರಬೇಕಾಯಿತು. ಅವನ ವಿನಾಶವನ್ನ ನಾವು ಬಯಸಬಾರ್ದಿತ್ತು. ನೀನು ವಿನಾಶವನ್ನ ಬಯಸಿದ್ಯಾ, ಬಹಳ ತಪ್ಪು ಮಾಡಿದ್ಯಾ. ಈಗ ನಮಗಿಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಎಲ್ಲ ಕರ್ಮಾನುಸಾರಿಣಿ ಬದುಕು ಅಂತ ಹೇಳ್ತೀರಾ, ಇದೆಲ್ಲವೂ ಪೂರ್ವ ನಿಶ್ಚಿತ. ಭಗವಂತ ಪರೀಕ್ಷಿತ ಹುಟ್ಟುವಾಗಲೇನೆ ಎಲ್ಲ ಜ್ಯೋತಿಷ್ಯರನ್ನ ಧರ್ಮರಾಜ ಕರೆಸ್ತಾನೆ. ಈ ಮಗುವಿನ ಜಾತಕ, ಆ ಕ್ಷಣದ ಒಂದು ಜಾತಕ ಬರೆಸಿದಾಗ ಹುಟ್ಟಿನಿಂದ ಹಿಡಿದು ಸಾಯೋವರೆಗೂ ಅವರು ಅದನ್ನ ಹೇಳ್ಬಿಟ್ಟಿರ್ತಾರೆ. ಮುಂದೆ ಇವನು ಆ ಒಂದು ತಕ್ಷಕನಿಂದ ಕಚ್ಚಿ ಮರಣ ಹೊಂದುತ್ತಾನೆ. ಇಷ್ಟೆಲ್ಲ ಪೂರ್ವ ನಿಶ್ಚಿತ ಆದಮೇಲೆ ಯಾಕೆ ನಮಗೆ ಇದಾಗಬೇಕು? ಪೂರ್ವ ನಿಶ್ಚಿತ ಅಂದಮೇಲೆ ಇದರಲ್ಲಿ ನಮ್ದೇನು ತಪ್ಪಿದೆ, ಶೃಂಗಿದೇನು ತಪ್ಪಿದೆ, ಯಾರ ಪರೀಕ್ಷಿತ್ ಮಹಾರಾಜಂದೇನು ತಪ್ಪಿದೆ ಅಂತ ಪ್ರಶ್ನೆ ಬರುತ್ತೆ.
ಆಗ ದೇವ ಹೇಳ್ತಾನೆ, ಇದೆಲ್ಲವೂ ಪೂರ್ವ ನಿಶ್ಚಿತ ಹೌದು, ಆದರೆ ಅದು ಆದ ಮೇಲೆ, ಶಾಪ ಕೊಟ್ಟ ಮೇಲೆ, ಆಮೇಲೆ ನಿನಗೆ ಬುದ್ಧಿ ಬರುತ್ತಲ್ಲ, ನಿನ್ನ ಕರ್ಮ ಕಳೀತು, ಬುದ್ಧಿ ಬಂತಲ್ಲ, ಆಗ ನೀನು ಹೇಗೆ ನಿನ್ನ ಪ್ರತಿಕ್ರಿಯೆ ಕೊಡ್ತೀಯ ಅಂತ ದೇವ ನೋಡ್ತಾನೆ. ಅದರ ಮೇಲೆ ನೀನು ನಿನ್ನನ್ನ ಅನುಗ್ರಹಿಸಬೇಕಾ ಬೇಡವಾ ಅನ್ನೋದನ್ನ ಭಗವಂತ ನೋಡ್ತಾನೆ, ಜಗತ್ತಿಗೆ ಕಾಣಿಸ್ತಾನೆ. ಶಮೀಕರಿಗೆ ನೋಡಿ, ಅವನು ವಿಷಯ ತಿಳಿದ ತಕ್ಷಣ ಅವರಿಗೆ, ನೋಡಿದ್ಯಾ ನನ್ನ ಮೇಲೆ ಇಂಥ ಗೊದ್ದ ಇರುವೆ ಎಲ್ಲ ಹರಿತಿದೆಯಲ್ಲ, ಇಂಥ ಕೆಲಸ ಮಾಡಿದ್ನ ಇವನು, ನನ್ನ ಮಗ ಸರಿಯಾಗೇ ಮಾಡಿದಾನೆ ಅಂತ ಅನಿಸಿಲ್ಲ ಅವರಿಗೆ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ಧರ್ಮಾತ್ಮರು, ಧರ್ಮ ಮಾರ್ಗದಲ್ಲಿ ನಡೆಯೋರು, ಅವ್ರು ಹೇಳ್ತಾರೆ, ನಾವು ಅರಣ್ಯವಾಸಿಗಳಪ್ಪ, ಅರಣ್ಯವಾಸಿಗಳು, ಇಂತಹ ರಾಜನ ರಕ್ಷಣೆ ನಮಗೆ ಅತ್ಯವಶ್ಯಕ. ಅವನು ಧರ್ಮಾತ್ಮನಾಗಿದ್ರೆ ಅವನು ಕಳ್ಳಕಾಕರಿಂದ, ಅರಣ್ಯ ಮೃಗಗಳಿಂದ ನಮ್ಮನ್ನ ಒಂದು ರಕ್ಷಣೆ ಮಾಡಿ ನಾವು ಧರ್ಮ ಕಾರ್ಯ ಮಾಡುವುದಕ್ಕೆ ಅವನು ಅನುಗ್ರಹ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ. ಅವನು ಇಲ್ಲ ಅಂದ್ರೆ ನಮಗೆ ಎಲ್ಲವೂ ತೊಂದರೆ ಆಗತ್ತೆ. ಇಂತಹ ನಾವು ಮಾಡಿದ ಧರ್ಮದಲ್ಲಿ ರಾಜನಿಗೂ ಒಂದು ಪಾಲು ಸಿಗತ್ತಪ್ಪ. ಇಂತಹ ಪರೀಕ್ಷಿತ್ ಮಹಾರಾಜ ನ್ಯಾಯಯುತವಾಗಿ ಎಲ್ಲ ಪ್ರಜೆಗಳನ್ನ ರಕ್ಷಣೆ ಮಾಡ್ತಿದ್ದ. ಇಂತಹ ಸಮಯದಲ್ಲಿ ನಾವು, ಹಾಗಾದ್ರೆ ಅಪ್ಪ ನೀನು ಪರೀಕ್ಷಿತ್ ಮಹಾರಾಜ ಮಾಡಿದ್ದು ಸರಿ ಅಂತ ನೀನು ಹೇಳ್ತೀಯಾ ಅಂತ ಶೃಂಗಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಯಾರೇ ತಪ್ಪು ಮಾಡಲಿ, ಅವರು ತಪ್ಪು ಮಾಡಿದ್ದನ್ನ ಹೈಲೈಟ್ ಮಾಡ್ತೀವಿ ನಾವು, ಆದರೆ ಶಮೀಕರು ನಮಗೆ ವಿಮರ್ಶೆ ಮಾಡುವ ಮಾರ್ಗವನ್ನು ತೋರಿಸಿಕೊಡ್ತಾರೆ. ತಪ್ಪು ಮಾಡಿದರೆ, ತಪ್ಪು ನಡೆದು ಹೋಗಿದೆ ಅಂದಾಗ ಅವರು ಯಾವ ಸಂದರ್ಭದಲ್ಲಿ ಆ ತಪ್ಪನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಆಯುರ್ವೇದದ ಹತ್ರ ಹೋದಾಗ ನಮಗೆ ಹೊಟ್ಟೆ ನೋವು ಅಂದರೆ ಹಿಂದಿನ ದಿನ 3 ದಿನ 5 ದಿನದ್ದೆಲ್ಲ ಕೇಳ್ತಾ ಬರ್ತಾರೆ. ನೀವು ನಿನ್ನೆ ಏನು ಮಾಡಿದ್ರಿ, ಮೊನ್ನೆ ಏನು ತಿಂದ್ರಿ, ಇವತ್ತು ಹೊಟ್ಟೆ ನೋವು ಬರೋಕ್ಕೆ ಇವತ್ತಿನ ಆಹಾರ ಈ ಕ್ಷಣದ್ದಲ್ಲ ಕಾರಣ, ಎಲ್ಲವೂ ಇದೆ. ಹಾಗೆ ಅವನು ತಪ್ಪು ಮಾಡ್ಬೇಕಾದ್ರೆ ಅವನ ಸಂದರ್ಭ ಏನಿತ್ತು ಅಂತ ಗಮನಿಸು. ಮೊದಲನೇದಾಗಿ ಆ ರಾಜ ಹಸಿವು ಬಾಯಾರಿಕೆಗಳಾಗಿತ್ತು, ಜೊತೆಗೆ ಆ ಬಾಣವು, ತನ್ನ ಬಾಣ ವಿಫಲವಾಗಿದ್ದನ್ನ ಆ ಕ್ಷತ್ರಿಯರಿಗೆ ಬಹಳ ಅವಮಾನದ ಸಂಗತಿ ಅಂತ ಆ ಒಂದು ಅವಮಾನ ಆಗಿತ್ತು, ಹಸಿವೆ ಆಗಿತ್ತು, ಬಾಯಾರಿಕೆ ಆಗಿತ್ತು, ಬಿಸಿಲು, ರಣ ಬಿಸಿಲು ಹೊರಗಡೆ ಇತ್ತು. ಇಷ್ಟೆಲ್ಲ ಸಂದರ್ಭಗಳಿಂದ ರಾಜನಿಗೆ, ಅದು ಅಲ್ಲದೆ ನಾನು ಶಮೀಕ ಋಷಿ ಅನ್ನೋದು ಅವನಿಗೆ ತಿಳಿದಿಲ್ಲ. ಅಂಥ ಕೋಪದಲ್ಲಿ ಅವನಿಗೆ ವಿವೇಚನೆ ಇಲ್ಲದೆ ನಾನು ಮೌನವ್ರತದಲ್ಲಿ ಇದ್ದೀನಿ ಅಂತ ಅವನಿಗೆ ಗೊತ್ತಿಲ್ಲ, ನಾನು ಸಮಾಧಿ ಅವಸ್ಥೆಯಲ್ಲಿ ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಅಂತಹ ಅಪರಾಧ ಮಾಡಿದ್ದಾನೆ. ಆದರೆ ಅವನಿಗೆ ತಿಳುವಳಿಕೆ ಕೊಡಬೇಕಾಗಿತ್ತು, ಹೋಗಿ ಹೇಳಬೇಕಾಗಿತ್ತು. ಅವನು ಬಂದು ಅವನು ಕ್ಷಮಿಸಿ ಅಂತ ಕೇಳ್ತಿದ್ದ. ಆದರೆ ನೀನು ಅನ್ಯಾಯವಾಗಿ ಅವನನ್ನು ನಾಶವಾಗುವಂತಹ ಶಾಪವನ್ನು ಕೊಟ್ಟಿಯಲ್ಲ ಅಂತ ಶೃಂಗಿಯನ್ನ ತಿಳುವಳಿಕೆ ಅಂದರೆ ಎಂಥ ವಯಸ್ಸು, ಚಿಕ್ಕ ವಯಸ್ಸಾಗ್ಲಿ ದೊಡ್ಡ ವಯಸ್ಸಾಗ್ಲಿ ತಿಳುವಳಿಕೆ ಕೊಡಬೇಕು ತಂದೆ ಆದವನು ಅಂತ ಹೇಳ್ತಾರೆ ಶಮೀಕರು. ಆ ಮಗನಿಗೆ ಹೇಳಿದಂತಹ ಒಂದು ಮಾತುಗಳು, ರಾಜನೀತಿಯಲ್ಲಿ ಅವರು ಎಷ್ಟು ನಿಪುಣರಿದ್ರು, ಯಾರು ಶಮೀಕರು ಅಂತ ತಿಳಿಯುತ್ತೆ. ರಾಜನಿಲ್ಲದಂತಹ ರಾಜ್ಯದಲ್ಲಿ ಧರ್ಮಕ್ಕೆ ಮರ್ಯಾದೆ ಇರೋದಿಲ್ಲ. ಅದು ಕಲಿಕಾಲ ಬೇರೆ. ಈ ಎಲ್ಲವನ್ನ ಕಲಿಯನ್ನ ನಿಗ್ರಹಿಸಿದಂತಹ ಪರೀಕ್ಷಿತ್ ರಾಜನಿಗೆ ನೀನು ಶಾಪ ಕೊಟ್ಟಿಯಲ್ಲಪ್ಪ. ಇಂತಹ ರಾಜದಂಡದ ಭಯ ಇಲ್ಲದೆ ಇದ್ರೆ ಎಲ್ಲ ಒಂದು ಉಪಟಳ ಜಾಸ್ತಿ ಆಗತ್ತೆ, ತಾಮಸರ ಉಪಟಳ. ಲೋಕದಲ್ಲಿ ಶಾಂತಿ ಸ್ಥಾಪನೆ ಇರೋದಿಲ್ಲ. ನಿಶ್ಚಿಂತೆಯಾಗಿ ಆ ಒಂದು ವ್ಯವಹಾರವನ್ನು ನಡೆಸಬೇಕಾದ್ರೆ ರಾಜದಂಡ ಇರಲೇಬೇಕು. ಹೀಗಿರುವಾಗ ಈ ರಾಜ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾನೆ. ತಾನು ಯಜಮಾನನಾಗಿ ನಿಂತು ನಮ್ಮಿಂದ ಎಲ್ಲವನ್ನ ಮಾಡಿಸಿ, ದೇವತೆಗಳು ಅದರಿಂದ ತೃಪ್ತರಾಗಿ ಮಳೆ ಬೆಳೆ ಎಲ್ಲವನ್ನ ಕೊಡ್ತಾರೆ. ಇಂತಹ ಆ ಒಂದು ದೇಶವನ್ನ ಸುಭಿಕ್ಷವನ್ನಾಗಿ ಇಟ್ಕೋಬೇಕಾದ್ರೆ ಏನು ಬೇಕೋ ಎಲ್ಲವನ್ನ ರಾಜ ಮಾಡಿದಾಗ, ನೀನು ಈ ಕಾರಣದಿಂದ ಅವರು ಶಮೀಕರು ಹೇಳುವಂತಹ ಮಾತು, ಇದನ್ನ ಬರೆದಿಟ್ಕೋಬೇಕು. ಒಬ್ಬ ರಾಜ 10 ಮಂದಿ ಶ್ರೋತ್ರಿಯರಿಗೆ ಸಮ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಮನು ಹೇಳಿದ್ದಾನಪ್ಪ. 10 ಮಂದಿ ಶ್ರೋತ್ರಿಯರು ಬಂದ್ರು, ನಾನು ಸಮಾಧಿ ಅವಸ್ಥೆಯಲ್ಲಿದ್ದೆ, ಅದರಿಂದ ನಾನು ಮಾಡೋಕ್ಕಾಗಿಲ್ಲ. ಆದರೆ ಅವರ ಒಂದು ತಪ್ಪನ್ನ ನೀನು, ಅವರ ನಾಶಕ್ಕಾಗಿ ನೀನು ಶಾಪ ಕೊಡಬಾರಿತು. ಮೊದಲು ನೀನು ತಪಸ್ವಿಗೆ ಶೋಭೆನೇ ಅಲ್ಲ, ಶಾಪ ಕೊಡಬಾರದು. ಅದರಲ್ಲೂ ಅವರ ನಾಶವನ್ನ ಬಯಸಬಾರದು. ಶತ್ರುವಿನ ನಾಶ ಅಲ್ಲ, ಶತ್ರುತ್ವದ ನಾಶವನ್ನ ಮಾಡಬೇಕು. ಇದು ಬಹಳವಾದ ರಾಮನ ಒಂದು ಚರಿತ್ರೆಯಲ್ಲಿ ಬರುತ್ತೆ. ಆದರ್ಶ ಶತ್ರು ಅಂತ ಕರೀತಾರೆ ರಾಮನನ್ನ. ಏನಪ್ಪ, ಶತ್ರುವಿನಲ್ಲೂ ಆದರ್ಶ ಇದೆಯಾ ಅಂದ್ರೆ ಹೌದು. ಶತ್ರುತ್ವದ ನಾಶ ಮಾಡ್ದ, ಶತ್ರುವಿನ ನಾಶ ಮಾಡಿಲ್ಲ. ಜೀವನ ನಾಶ ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಧನೆ ಮಾಡಿಕೊಳ್ಳೋ ಪರೀಕ್ಷಿತನಿಗೆ ನೀನು ಆ ಒಂದು ಇದನ್ನ ಕೊಟ್ಟೆ, ಮರಣದ ದಂಡನೆ. ಅಂತಹ ದೊಡ್ಡ ಸಣ್ಣ ತಪ್ಪಿಗೆ ಮರಣದಂಡನೆ ಕೊಟ್ಟರೆ ಯಾರೂ ಅದನ್ನ ಮೆಚ್ಚೋದಿಲ್ಲ ಅಂತ ಹೇಳಿ ಶಮೀಕರ್ ಹೇಳ್ತಾರೆ, ಇನ್ನು ಮುಂದೆ ಈ ರೀತಿ ಎಂದೆಂದೂ ನೀನು ಕೋಪವಶನಾಗಿ ಹಾಗೆ ಮಾಡಬೇಡ.
ಕೋಪವಶನಾಗಿ ನಿನ್ನ ತಪಶ್ಚರ್ಯೆಯನ್ನು ಕಳೆದುಕೊಳ್ಳಬೇಡ. ಆ ಕ್ಷಣದಲ್ಲಿ ಶೃಂಗಿ, ಇದು ಭಾಗವತದಲ್ಲಿ ಮುಂದೆ ಹೊಟ್ಟೋಗುತ್ತೆ ಪರೀಕ್ಷಿತ ರಾಜನ ಹತ್ರ, ಆದರೆ ಶಮೀಕರ ಆಶ್ರಮದಲ್ಲಿ ಏನಾಯ್ತೋ ಆ ಬುದ್ಧಿ ಹೇಳಿದ ಮೇಲೆ ಶೃಂಗಿ ಬಹಳ ಪಶ್ಚಾತ್ತಾಪ ಪಡ್ತಾನೆ. ಎಂತಹ ತಪ್ಪು ಮಾಡಿದೆ ನಾನು. ನೋಡಿ, ಇದನ್ನೇ ದೇವ ಬಯಸೋದು. ಕರ್ಮಾನುಸಾರಿಯಾಗಿ ಏನೇ ನಡೀಬಹುದು, ಆದರೆ ಆ ನಂತರ ನಮಗೇನು ಬುದ್ಧಿ ಬರುತ್ತಲ್ಲ. ನಾವು ಕೆಲವೊಂದ್ಸಲಿ ಹೇಳ್ತೀವಿ 10 ವರ್ಷ ಅಲ್ಲ 20 ವರ್ಷ ಆದಮೇಲೆ ನೋಡಿ ನೀವು ಅವತ್ತಾರ ಮಾಡಬಾರ್ದಿತ್ತು. ಇಲ್ಲ ಅವತ್ತು ನಾ ಮಾಡಿದ್ದೇ ಸರಿ ಅಂತ ಹೇಳಿ ವಾದಿಸೋರ್ನ ನಾನು ನೋಡಿದ್ದೇನೆ. ಹಾಗೆ ಆದರೆ ಕ್ಷಣ ಕಾಲದಲ್ಲಿ ತಂದೆಯ ಉಪದೇಶದಿಂದ ಶೃಂಗಿ ಹೇಳ್ದ, ಹೌದು ಅಪ್ಪ, ನಾನು ಮಾಡಿದು ಘೋರ ಅಪರಾಧ ಆಗೋಯ್ತು. ಎಂತಹ ತಪ್ಪುದೇ ನನ್ನಿಂದ ನಡೆದು ಹೋಗಿದೆ, ಇದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು ಅಂತ ಶೃಂಗಿ ಬಹಳವಾಗಿ ಪರಿತಪಿಸ್ತಾನೆ. ಆಗ ಆ ಶೃಂಗಿಗೆ ಹೇಳ್ತಾರೆ, ಪರೀಕ್ಷಿತ್ ಮಹಾರಾಜನ ಒಂದು ಉದ್ಧಾರಕ್ಕಾಗಿ ನಿನ್ನ ಈ ತಪಸ್ಸು, ಈ ಕ್ಷಣದಿಂದ ನೀನು ತಪಶ್ಚರ್ಯೆಯನ್ನು ಪ್ರಾರಂಭ ಮಾಡು. ನೋಡಿ, ಶಾಪ ಕೊಟ್ಟವನಿಂದಲೇ ಪುಣ್ಯದ ಇದು ಧರ್ಮೋದಕದ ದಿನ ಧರ್ಮ ಕೊಡೋದಲ್ಲ, ಆ ಮರುಕ್ಷಣದಿಂದ ತಪಶ್ಚರ್ಯೆ ಪ್ರಾರಂಭ ಮಾಡ್ತಾನೆ ಶೃಂಗಿ. ಇಂತಹದಕ್ಕೆ ಕಾರಣ ಶಮೀಕ ಋಷಿಗಳು. ಕೇವಲ ಆ ಪ್ರಾಯಶ್ಚಿತ್ತ ಅಲ್ಲ, ಅದು ಪಶ್ಚಾತ್ತಾಪ ಅಲ್ಲ, ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕು. ಅಂತಹ ರಾಜನಿಗೆ ಶಪಿಸಿದ್ಯಾ ನೀನು? ಅವನ ಉದ್ಧಾರಕ್ಕಾಗಿ ಮುಂದೆ ಅವರು ಬರೋರಿದ್ದಾರೆ. ಋಷಿ ಮುನಿಗಳೆಲ್ಲ ಬಂದು ಪರೀಕ್ಷಿತ್ ಮಹಾರಾಜ ಪ್ರಾಯೋಪವೇಶಕ್ಕೆ ಕುಳಿತಾಗ ಶಮೀಕರು ಬಂದಿರ್ತಾರೆ. ಅಲ್ಲಿ ಶೃಂಗಿ ಮಾತ್ರ ಅದನ್ನ ತಪಶ್ಚರ್ಯೆ ಮಾಡ್ತಾ ಇರ್ತಾನೆ, ತನ್ನ ತಂದೆಯ ಆದೇಶದಂತೆ ಅಂತ ನಾವು ಕೇಳ್ತೀವಿ. ವಯಸ್ಸಿಗೆ ಬಂದ ಮಗ, ವಯಸ್ಸಿಗೆ ಬಂದಿದ್ರು ತಂದೆ ಆದವನು ಆ ಒಂದು ಕಾಲಕ್ಕೆ ಆ ಒಂದು ಒಳ್ಳೆಯ ರೀತಿಯಿಂದ ಏನು ಸತ್ಯಂ ಪ್ರಿಯ ಹಿತಂಚಯತ್ ಅಂತ ಕೃಷ್ಣ ಹೇಳ್ದಂಗೆ ಸತ್ಯವಾಗಿರಬೇಕು, ಪ್ರಿಯವಾಗಿರಬೇಕು. ಹೇಳುವ ಮಾತು ಮಕ್ಕಳಿಗೆ ಪ್ರಿಯವಾಗುವಂತೆ, ಹಿತವಾಗುವಂತೆ ಹೇಳಲೇಬೇಕು ಅನ್ನೋದು ಶಮೀಕರವಾದ. ಹಾಗೆ ಅದನ್ನು ಧಾರ್ಮಿಕತೆಯಿಂದ, ಕೇವಲ ಧರ್ಮದಲ್ಲಿ ಹೇಳಿದ್ದಲ್ಲ, ಅದನ್ನು ಅವರು ಜಾರಿಗೆ ತಂದು ತಮ್ಮ ಜೀವನದಲ್ಲಿ ಆಚರಣೆ ಮಾಡಿ ತೋರಿಸಿದಂಥವರು. ಶೃಂಗಿ ಶಾಪ ಕೊಟ್ಟಿದ್ರು, ಅದಕ್ಕೆ ಪಶ್ಚಾತ್ತಾಪವನ್ನು ಪಡುವಂತೆ ಮಾಡಿ ಪ್ರಾಯಶ್ಚಿತ್ತವನ್ನು ಮಾಡಿಸಿದ್ರು. ಆಗ ಅಷ್ಟೆಲ್ಲ ಕೋಪದಿಂದ ಎಂದ ಅನರ್ಥ ಆಗೋ ಹೋಗುತ್ತೆ ನೋಡಪ್ಪ. ಅದರಿಂದ ಯತಿಗಳಾದವರು, ಋಷಿಗಳಾದವರು ತಾವು ಗಳಿಸಿದಂತಹ ತಪಸ್ಸನ್ನ ಆ ಕ್ಷಣ ಮಾತ್ರದಲ್ಲಿ ನಾಶ ಮಾಡುವಂತಹ ಕೋಪವನ್ನ ತೊರೆಯಲೇಬೇಕು. ಕ್ಷಮಾಶೀಲರಿಗೆ ಇಹಪರ ಎರಡರಲ್ಲೂ ಸುಖವಿದೆ. ಹೀಗೆ ಶಮೀಕರು ಅಷ್ಟೇ ಮಾಡಿಲ್ಲ, ತಮ್ಮ ಗೌರಮುಖ ಅಂತ ಹೇಳಿ ಒಬ್ಬ ಶಿಷ್ಯನನ್ನ ಕರೆದ್ರು. ಅವನಿಗೆ ಕರೆದು ನೋಡಿ, ಪರೀಕ್ಷಿತ್ ಮಹಾರಾಜನಿಗೆ ಒಂದು ಓಲೆ ಬರೀತಾರೆ. ಬರೆದು ನನ್ನ ಅಲ್ಪ ಬುದ್ಧಿಯುಳ್ಳ ಮಗ ಅಂತ ಬರೀತಾರೆ. ನೋಡಿ, ನನ್ನ ಅಲ್ಪ ಬುದ್ಧಿಯುಳ್ಳವ ಮಗ ನಿನಗೆ ಶಾಪವನ್ನು ಇತ್ತಿದ್ದಾನಪ್ಪ ಅಂತ. ಎಂಥ ಒಂದು ವಿನಯ ಅವರ ಮಾತಿನಲ್ಲಿ ಇದೆ. ನನ್ನ ಅಲ್ಪ ಬುದ್ಧಿಯುಳ್ಳ ಮಗ, ತನ್ನ ಮಗನ ಒಂದು ಕ್ರಿಯೆಗಾಗಿ ತಾವು ಕ್ಷಮಾ ಕೇಳ್ತಾರೆ. ನನ್ನ ಅಲ್ಪ ಬುದ್ಧಿಯುಳ್ಳಂತಹ ಮಗ ಶಾಪವನ್ನು ಇತ್ತಿದ್ದಾನೆ ಪರೀಕ್ಷಿತ, ಇದಕ್ಕೆ ನೀನು ನಿನ್ನ ಉದ್ಧಾರದ ಗತಿಯನ್ನು ನೀನು ಮಾಡಿಕೋ. ಹೀಗೆ ಯಾಕೆ ಹೇಳಿದ್ರು ಶಮೀಕರು? ನಾನು ನಿನಗೆ ನನ್ನ ತಪಸ್ಸೆಲ್ಲವನ್ನ ಕೊಡ್ತೇನೆ, ನಿನ್ನ ಉದ್ಧಾರ ಮಾಡ್ತೇನೆ. ಇಲ್ಲ, ಬ್ರಹ್ಮಜ್ಞಾನಿ ಆಡಿದ ಮಾತು ಭಗವಂತ ಸತ್ಯ ಮಾಡಿಯೇ ಮಾಡ್ತಾನೆ. ಪರೀಕ್ಷಿತನ ಮರಣ ಇದೇ ರೀತಿ ಅಂತ ಬರೆದು ಬಿಟ್ಟಿದೆ. ನನ್ನ ಮಗ ನೆಪ ಮಾತ್ರ, ಆದರೆ ಅವನು ನೆಪ ಮಾತ್ರನಾದ್ರೂ ನಿಮಿತ್ತ ಮಾತ್ರ ಭವ ಸವ್ಯ ಸಾಚಿನ್ ಅಂತ ಹೇಳಿದ್ರು. ಆ ನಿಮಿತ್ತ ನಾನಾಗಿದ್ದೇನಲ್ಲ, ಅದಕ್ಕಾಗಿ ಅವನು ರಾಜನ ಹತ್ರ ಕ್ಷಮಾ ಕೇಳಿ ನಿನ್ನ ರಾಜ್ಯದಲ್ಲಿ ಆ ಒಂದು ಪರಮ ಧಾರ್ಮಿಕರಾದಂತಹ ಎಲ್ಲ ಋಷಿ ಮುನಿಗಳು ನಿನಗೆ ಸಹಾಯಕರಾಗಲಿ. ಅವರಿಗೆ ಹರಿಸ್ತಾರೆ. ಯಾರಿಗೆ? ಪರೀಕ್ಷಿತ್ ಮಹಾರಾಜರಿಗೆ. ಶಮೀಕ ಋಷಿಗಳು ಎಲ್ಲ ಪರಮ ಧಾರ್ಮಿಕರಾದಂತಹ ಎಲ್ಲ ಋಷಿ ಮುನಿಗಳು ನಿನ್ನ ಈ ಒಂದು ಕಷ್ಟದ ಸಮಯದಲ್ಲಿ ನಿನಗೆ ಸಹಾಯಕರಾಗಲಿ. ನಾವು ಹೇಳ್ತೀವಲ್ವಾ, ಒಂದು ಕೈಯಲ್ಲಿ ಖಡ್ಗ, ಎಲ್ಲ ಅದರಲ್ಲಿ ಆ ವಿಜಯದಾಸರು ಏನು ಹೇಳಿದ್ದಾರೆ ನೆನಪಾಗತ್ತೆ ರೀ. ಅಂತಹ ಒಂದು ಹರಸ್ತಾರೆ. ಅವರ ಹರಕೆ ಹೇಗೆ ಬಂತು ಅಂದರೆ, ಶುಕಾಚಾರ್ಯರೇ ಬಂದುಬಿಟ್ರು ಪರೀಕ್ಷಿತನ ಹತ್ರ. ಇಲ್ಲ ಅಂದಿದ್ರೆ ಶುಕಾಚಾರ್ಯರನ್ನು ಇವನೇನು ಕರೆದಿಲ್ಲ ಪರೀಕ್ಷಿತ. ಆದರೆ ಶಮೀಕರ ಹರಸುವಿಕೆ ಅವನಿಗೆ ಅಂಥ ಎಲ್ಲ ಋಷಿಮುನಿಗಳು, ಭಗವಂತನ ಎಲ್ಲ ರೂಪಗಳು ಬಂತು. ಪರಶುರಾಮ, ವೇದವ್ಯಾಸರು ಎಲ್ಲರೂ ಬಂದಿದ್ದಾರೆ ಆ ಒಂದು ನದಿ ತೀರಕ್ಕೆ. ಶುಕತಾಲ್ ಅಂತ ಇವತ್ತೇನು ನಾವು ನೋಡ್ತೀವಲ್ವಾ, ಗಂಗಾ ತೀರದಲ್ಲಿ ಎಲ್ಲ ಋಷಿ ಮುನಿಗಳು ಬಂದಿದ್ದಾರೆ. ಅದರಿಂದ ನಿನ್ನ ರಕ್ಷಣೆಯನ್ನು ನೀನು ಮಾಡಿಕೋ. ಇಷ್ಟೆಲ್ಲ ನನ್ನ ಹರಕೆ ಇರ್ಬೋದು, ಆದರೆ ನಿನ್ನ ರಕ್ಷಣೆಯನ್ನು ನೀನು ಮಾಡಿಕೋ ಅಂತ ಕೊನೆಯಲ್ಲಿ ಹೇಳ್ತಾರೆ. ಏನು ಹಾಗಂದ್ರೆ, ಉದ್ಧರೇದ ಆತ್ಮನಾತ್ಮಾನಂ ಅವಸಾದಯೇತ್ ಅಂತ ಕೃಷ್ಣ ಹೇಳಿದ್ದಾನೆ. ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ. ಹೊರಗಿನಿಂದ ನಾವು ಎಷ್ಟು
ರೀತಿಯಲ್ಲಿ ಹರಿಸಿದ್ರು ನಿನ್ನ ಒಂದು ಪ್ರಯತ್ನ ಇಲ್ಲದೆ ನೀನು ಎಲ್ಲವನ್ನ ಮನಸ್ಸಿನಿಂದ ಈ ಕ್ಷಣ ರಾಜ್ಯದ ಎಲ್ಲವನ್ನ ಜನಮೇಜಯನಿಗೆ ಕಟ್ಟಿಬಿಡು, ಎಲ್ಲವನ್ನ ವಿರಕ್ತನಂತೆ ತೊರೆದು ಇನ್ನು 7 ದಿನದಲ್ಲಿ ನಿನ್ನ ಮೃತ್ಯು ನಿಶ್ಚಿತವಾಗಿದೆ. ನೋಡಿ, ಎಷ್ಟೆಲ್ಲ ನಿನ್ನ ಉದ್ಧಾರಕ್ಕೆ ನೀನೇ ಕಾರಣ ಅಂತ ಹೇಳಿ ಅದನ್ನ ಆ ಪರೀಕ್ಷಿತ್ ಮಹಾರಾಜನಿಗೆ ಬರೆದು ಕಳಿಸಿದ್ದಾರೆ ಶಮೀಕರು. ಅದರಿಂದ ನಿನ್ನ ರಕ್ಷಣೆಯನ್ನು ನೀನೇ ಮಾಡ್ಕೋಬೇಕೇ ಹೊರತು ಬೇರೆಯವರು ಎಷ್ಟು ಮಾಡಿದ್ರು ನಿನ್ನ ರಕ್ಷಣೆಗೆ ನೀನೇ ಆದ್ಯನಾಗಿದೆಯಾ ಅಂತ ಹೇಳಿ, ಅಂದರೆ ನೀನೇ ಅಂದರೆ ಒಳಗೆ ಬಿಂಬರೂಪಿ ಭಗವಂತನನ್ನು ಆಶ್ರಯ ಮಾಡು ಅನ್ನೋದು ಶಮೀಕರ ಆಂತರ್ಯವಾಗಿದೆ. ಹೊರಗಿನಿಂದ ಓ ದೇವರೇ ಅಂತ ಕೈ ಎತ್ತಿ ದೇವನನ್ನ ಕೂಗಬೇಡ, ಒಳಗೆ ನಿನ್ನ ದೇವ ಇದ್ದಾನೆ, ಬಿಂಬನನ್ನ ಒಂದು ಪ್ರಾರ್ಥನೆ ಮಾಡು, ಬಿಂಬನಲ್ಲಿ ನಿನ್ನ ಸರ್ವಸ್ವವನ್ನ ವಿನಿಯೋಗಿಸು. ಹೀಗೆ ಅಪರಾಧವೆಸಗಿದವರಂತಹ ವಿಷಯದಲ್ಲೂ ಕ್ಷಮಾವಂತರಾದಂತಹ ಶಮೀಕ ಮಹರ್ಷಿಗಳನ್ನು ನಾವು ಸಂವತ್ಸರದ ಆದಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಸಾವಿರ ಅನಂತ ಅಪರಾಧಗಳನ್ನು ಮಾಡ್ತಿದ್ದೇವೆ. ಸ್ವಾಮಿ, ನಮ್ಮ ತಪ್ಪನ್ನು ನೀವು ಕ್ಷಮಿಸಿ ನಮಗೆ ಉದ್ಧಾರದ ಮಾರ್ಗವನ್ನು ತೋರಿಸಿ. ಅಂದು ನೀವು ಹೇಗೆ ಪರೀಕ್ಷಿತ್ ಮಹಾರಾಜನಿಗೆ ಉದ್ಧಾರವಾಗುವಂತಹ ಮಾರ್ಗವನ್ನು ತೋರಿಸಿ ಹರಸಿ ಕಳಿಸಿದ್ರೋ ಹಾಗೆ ನಮಗೂ ಒಂದು ಕೊಡಿ ಅಂತ ಹೇಳ್ತಾ ಶಮೀಕ ಋಷಿಯ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಕೃಷ್ಣ